ಎಲ್ಲರೂ ಆರಾಧನೆ ಮಾಡಕ್ಕೆ ಸಿದ್ಧವಾಗಿದ್ದೀರಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೈಸ್ ದ ಲಾರ್ಡ್ ಕೂಡಿ ಬಂದಿರುವಂಥ ಲೈವಲ್ಲಿ ಈ ಆರಾಧನೆ ನೋಡುವಂಥ ಎಲ್ಲ ದೇವರ ಮಕ್ಕಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ನಿಮ್ಮನ್ನು ನೋಡೋದಕ್ಕೆ ನಾನು ಸಂತೋಷ ಪಡುತ್ತೇನೆ. ಬಹಳ ಜನಗಳು ಪ್ರತಿ ವಾರ ವಿಡಿಯೋ ಈ ಒಂದು ಕೂಟವನ್ನು ಆರಾಧನೆಯಲ್ಲಿ ಪಾಲುಗಾರರಾಗ್ತಾ ಇದ್ದೀರಾ. ಬಹಳ ಜನ ಪಾಲುಗಾರರಾಗ್ತಾ ಇದ್ದೀರಾ. ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ನಿಮ್ಮ ಉದ್ದೇಶ ಒಂದೇ, ಯೇಸು ಕ್ರಿಸ್ತನ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವಂಥದ್ದು. ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗಿರುವುದರಿಂದ ನಾವೆಲ್ಲರೂ ಸೇರಿ ಇವತ್ತು ವಾಕ್ಯದ ಮೂಲಕ, ಆರಾಧನೆ ಮೂಲಕ ನಮ್ಮನ್ನು ನಾವು ಬಲಪಡಿಸಿಕೊಂಡು ಕ್ರಿಸ್ತನ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋದಕ್ಕಾಗಿದೆ ನಾವು ಪ್ರತಿ ವಾರ ಕರ್ತನ ಸಮ್ಮುಖದಲ್ಲಿ ನಾವು ಕೂಡಿ ಬರ್ತಾ ಇದ್ದೇವೆ. ಮತ್ತೊಂದು ದೇವರ ಸನ್ನಿಧಾನದಲ್ಲಿ ಬರುವಾಗೆಲ್ಲ ನಾವು ನಮ್ಮ ಆತ್ಮಿಕ ಜೀವಿತ ಪರಿಶುದ್ಧವಾಗಿ ಮಾರ್ಪಡುತ್ತದೆ ಮತ್ತು ಆತ್ಮಿಕವಾಗಿ ನಾವು ಬೆಳೆದು ಬರ್ತೀವಿ. ಮತ್ತು ನಮ್ಮ ಕೊರತೆಗಳು, ನಮ್ಮ ಇಕ್ಕಟ್ಟುಗಳು, ನಮ್ಮ ಕಷ್ಟಗಳು, ನಮ್ಮ ಕಣ್ಣೀರುಗಳು, ನಮ್ಮ ವೇದನೆಗಳು, ನಮ್ಮ ಹೋರಾಟಗಳು ಕರ್ತನು ಕಾಣುವಂಥ ದೇವರು. ಆತನು ಎಲ್ರೋಹಿ, ಆತನು ನೋಡುವ ದೇವನಾಗಿದ್ದಾನೆ. ಆತನೇ ನಮ್ಮನ್ನು ಪರಿಪೂರ್ಣವಾಗಿ ನೋಡುವಂಥ ದೇವರು. ನಮ್ಮನ್ನು ಆಮೇಲೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆತನೊಬ್ಬನೇ ಶಕ್ತನೇ ಹೊರತು ಯಾರಿಗೂ ಸಹ ನಮ್ಮ ಪರಿಸ್ಥಿತಿಯನ್ನು ಅರಿಲಿಕ್ಕೆ ಆಗೋದಿಲ್ಲ. ನಮ್ಮ ದೇವರು ಮಾತ್ರ ಆತನು ನೋಡುವ ದೇವರಾಗಿದ್ದಾನೆ. ನೋಡುವುದು ಮಾತ್ರವಲ್ಲ, ನೋಡಿ ಸುಮ್ಮನೆ ಇರುವಂಥ ದೇವರಲ್ಲ. ಅದಕ್ಕೆ ಶಕ್ತವಾದ ಬಿಡುಗಡೆ ತಕ್ಕ ಸಮಯದಲ್ಲಿ ನಮಗೆ ಕೊಟ್ಟು ನಮ್ಮನ್ನು ಸಮಾಧಾನದ ಮಾರ್ಗದಲ್ಲಿ ನಡೆಸುವ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ಬನ್ನಿರಿ, ನಾವೆಲ್ಲರೂ ಸೇರಿ ಹಾಡುತ್ತಾ ಕರ್ತನನ್ನ ಚಪ್ಪಾಳೆ ತಟ್ಟುತ್ತಾ ಅನ್ಯ ಭಾಷೆಯಲ್ಲಿ ಸ್ತೋತ್ರದಲ್ಲಿ ನಾವೆಲ್ಲರೂ ಸ್ವಲ್ಪ ಸಮಯಗಳ ಕಾಲ ಕರ್ತನನ್ನ ಆಮೇಲೆ ನಮ್ಮನ್ನು ಬಿಟ್ಟುಕೊಟ್ಟು ಸಂತೋಷವಾಗಿ ನಾವು ಆರಾಧನೆ ಮಾಡಿಕೊಳ್ಳೋಣ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಆಜ್ಞೆಯ ದೂತ ನೀನೇ, ನನ್ನ ಆದರಣ ಮಳೆ ನೀನೇ. ಆಜ್ಞೆಯ ದೂತ ನೀನೇ, ನನ್ನ ಆದರಣ ಮಳೆ ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ನಮ್ಮ ಕತ್ತಲಲ್ಲಿ ಬೆಳಕು ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ನನ್ನ ಕತ್ತಲಲ್ಲಿ ಬೆಳಕು ನೀನೇ. ಸ್ತೋತ್ರ, 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 ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ನೋವಿಗೆ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ನೋವಿಗೆ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಸ್ತೋತ್ರ, 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 ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿತಯ್ಯ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿತಯ್ಯ. ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ. ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ. ಸ್ತೋತ್ರ, 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 ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಯೇಸು ನಿನ್ನ ರಕ್ತದಿಂದ ನನ್ನ ನೀತಿವಂತನಾಗಿ
ಸುರಿಸಿರುವೆ ಪರಿಶುದ್ಧ ಆತ್ಮನಿಂದ ನಿನ್ನ ಪ್ರೀತಿಯ ಸುರಿಸಿರುವೆ ಸ್ತೋತ್ರ 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 ಹಾಡುವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಯೇಸು ನಿನ್ನ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ ಯೇಸು ನಿನ್ನ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ ಪರಿಶುದ್ಧ ಆತ್ಮನಿಗೆ ನಿನ್ನ ಪ್ರೀತಿಯ ಸುರಿಸಿರುವೆ ಪರಿಶುದ್ಧ ಆತ್ಮನಿಗೆ ನಿನ್ನ ಪ್ರೀತಿಯ ಸುರಿಸಿರುವೆ ಸ್ತೋತ್ರ 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 ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ Hallelujah, 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 amen, 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 stotram raja, hallelujah, hallelujah, rikama nanduri, na utara handula rabari bini vishanda rikka vidara bari handula ಲೆಕ್ಕೆಂದೇನೆ ಅರ್ಕಂದೂಲ ಹುಟ್ಟಾಗಾನ ಅಪ್ಪ ನಿಮ್ಮನ್ನು ಆರಾಧಿಸ್ತೇವೆ ಅಗ್ನಿಯ ದುರ್ಗವಾದ ದೇವರು ಇಕ್ಕಟ್ಟಲ್ಲಿ ಸಹಾಯಕನು ಕಷ್ಟದಲ್ಲಿ ವಿಮೋಚಕನಾದ ದೇವರು ನೋವನ್ನು ನೀಗುವ ವೈದ್ಯನು ನನ್ನ ಬಲವನ್ನು ಕೊಡುವ ದೇವರು ನನ್ನ ಸ್ತುತಿಗೆ ಪಾತ್ರನಾದ ದೇವರು ಕಲ್ವಾರಿ ಶಿಲುಬೆನ ನನ್ನ ಶಾಪವನ್ನು ಮುರಿದು ಅಬ್ರಹಾಮನ ಆಶೀರ್ವಾದವನ್ನು ನನ್ನ ಮೇಲೆ ಬರಮಾಡಿದಂತ ದೇವರೇ ನಿನಗೆ ಸ್ತೋತ್ರ ಮಾಡುತ್ತೇವೆ ಎಲ್ಲ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ ಮತ್ತೊಂದು ಹಾಡನ್ನು ಹಾಡಿ ನಾವು ಕರ್ತನನ್ನು ಆರಾಧಿಸೋಣ ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಆರಾಧನೆ ಸ್ತುತಿ ಸ್ತೋತ್ರ ದೇವನೇ ನಿನಗೆ ಸಲ್ಲಿಸುವೆ ಎಂಬ ಹಾಡನ್ನು ಹಾಡಿ ಕರ್ತನನ್ನು ಆರಾಧಿಸೋಣ ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಸಂತೋಷವಾಗಿ ಪ್ರಿಯ ಯೇಸು ರಾಜನಿಗೆ
ಮಿಡಿತವಾಗಲಿ, ನಿನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಮಿಡಿತವಾಗಲಿ, ನನ್ನ ಜೀವ ಕಾಲವೆಲ್ಲ ಜಪವೀರನೆಂದೇ ಇರಲಿ, ನನ್ನ ಜೀವ ಕಾಲವೆಲ್ಲ ಜಪವೀರನೆಂದೇ ಇರಲಿ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಆಮೆನ್. ಪವಿತ್ರಾತ್ಮ ದೇವರಿಗೆ ಒಂದು ಹೃದಯ ಭಾರದಿಂದ ಆರಾಧಿಸೋಣ. ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಶುಭ ಸಂದೇಶ ಭಾರ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ, ಶುಭ ಸಂದೇಶ ಭಾರ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ, ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ, ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ಆರಾಧನೆ 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 ಯೇಸುವೇ ಆರಾಧನೆ. ಎಲ್ಲರೂ ಸೇರಿ ಆರಾಧನೆ ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ, ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ, ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ, ಆರಾಧನೆ 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 ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಎಲ್ಲರೂ ಸೇರಿ ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಬಲ 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 ಬರಿ ಕಮನಂದರ ಮನ ಮನ ಅಡಗ ಬಲ 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 ಬರಿ ಬಲ ಬಲ ಶಂದುಲ ರಕಮನಂದರ ಮನ ನನ ನನ ಉಡಗ ಬಲಂದರಿ ಕಹಂದುರಿ ಮಶಖ ಬಲಂದರ ಮನ ಅಡಗ ಬಲ 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 ಬರಿ ಕಮನಂದುರಿ ಮ ಬ ಬ ಬ ಬ ಬ ಬ ಬ ಬ ಓರಿ ಮಶಖಂದಲ ರಮಂದರ ಕಹಂದುರಿ ಮಂದರ ಮನ ಅಡಗ ಬಲಂದರ ಮನ ಅಡಗ ಬಲಂದುರಿ ಕೆರೆ ಕಿಂದಿರ ಮನ ರಕಮನಂದುರಿ ಬ ಉಡಗ ಬಲಂದರ ಮನ ಅಡಗ ಬಲಂದುರಿ ಮನ ಮನ ರಿ ಬಲ ಬಲ ಶಬ್ದಲ Oh, hallelujah, glory Lord. Thank you Lord Jesus. We all worship you, your holy mighty name Lord. Thank you Jesus. ಮತ್ತೊಂದು ಸಾರಿ ಹಾಡನ್ನ ಹಾಡುತ್ತಾ ನಾವು ಕರ್ತನನ್ನ ಆರಾಧನೆ ಮಾಡಿಕೊಳ್ಳೋಣ. ರಾಜ ನಿನ್ನ ಉಪಕಾರ ಅದು ಎಣಿಸಲು ಆಗದಯ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಹೇಳ್ತೀರಾ ದೇವರೇ ನಿನ್ನ ಉಪಕಾರ ನಾನು ಎಂದಿಗೂ ಮರೆಯೋದಿಲ್ಲ? ಆಮೆನ್. ಮನಪೂರ್ವಕವಾಗಿ ಹೇಳ್ತೀರಾ? ಹಲ್ಲೆಲೂಯಾ. ದೇವರ ಉಪಕಾರ ನಾವಿವತ್ತು ಮರಿಬಾರದು. ಆಮೆನ್. ಯಾಕಂದ್ರೆ ಆತನು ನಮ್ಮ ಕೈ ಹಿಡಿದ ದಿನದಿಂದ ಕೊನೆಯವರೆಗೂ ನಮ್ಮನ್ನ ನಡೆಸುವುದಕ್ಕೆ ಆತ ನಂಬಿಗಸ್ತನಾದ ದೇವರು. ಹೇಳಿದ್ರು ಆರಂಭ ಅಲ್ಪವಾಗಿದ್ರು ಅಂತ್ಯ ಸಂಪೂರ್ಣವಾಗಿ ಮಾರ್ಪಡುತ್ತದೆ. ಪ್ರಾರಂಭದಲ್ಲಿ ದೇವರು ನಮ್ಮನ್ನು ಇಷ್ಟು ಮಟ್ಟಿಗೆ ನಡೆಸಿದ್ರೆ ಇನ್ನು ಮುಂದಿನ ದಿನಗಳು ಇನ್ನೂ ಶಕ್ತವಾಗಿ ದೇವರು ನಮ್ಮನ್ನ ನಡೆಸುವಂತ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದೇಶ 2-3 ತಿಂಗಳಿಂದ ಎಷ್ಟು ಕಷ್ಟಪಡ್ತಾ ಇದೆ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆದ್ರೆ ದೇವರ ಮಹಾಕೃಪೆಯಿಂದ, ದೇವರ ದಯೆಯಿಂದ, ದೇವರ ಕರುಣೆಯಿಂದ
ಜೀವಿಸ್ತಾ ಇದ್ದೇವೆ. ಊಟಕ್ಕಾಗ್ಲಿ ಕೊರತೆ ಇಲ್ಲ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊರತೆ ಇಲ್ಲ. ಎಲ್ಲ ಸಮಯದಲ್ಲೂ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ, ಕೈ ಹಿಡಿದು ನಡೆಸ್ತಾ ಕಾಪಾಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಹಲ್ಲೆಲೂಯ. ಅದಕ್ಕೆ 23ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನಂತ. ಆಮೆನ್. ಆತ ನನ್ನನ್ನು ಹಸಿರು ಹುಲ್ಲುಗಾವಲಲ್ಲಿ ತಂಗಿಸೋಕ್ಕೂ ನನ್ನ ದೇವರಿಗೆ ಗೊತ್ತಿದೆ. ವಿಶ್ರಾಂತಿಕರವಾದ ನೀರಿನಲ್ಲಿ ಬರಮಾಡೋಕ್ಕೂ ನನ್ನ ದೇವರಿಗೆ ಗೊತ್ತಿದೆ. ನನಗೆ ಯಾವಾಗ ಹುಲ್ಲು ಕೊಡಬೇಕು, ಯಾವಾಗ ನೀರು ಕೊಡಬೇಕಂತ ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಆತನ ಒಳ್ಳೆಯ ಕುರುಬನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ಕುರಿ ಮೇಯಿಸಿದವರು ಅದನ್ನು ಚೆನ್ನಾಗಿ ಕೊಬ್ಬಿಸಿ, ನಿನ್ನುಪಕಾರವೋ ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು, ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ರಾಜ ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು, ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು, ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ಪ್ರತಿಯೊಂದು ದಿನವೂ ಉಣಲು ತೊಡಲು ನೀಡಿ ಕಾಪಾಡಿದೆ. ಪ್ರತಿಯೊಂದು ದಿನವೂ ಉಣಲು ತೊಡಲು ನೀಡಿ ಕಾಪಾಡಿದೆ. ಸುಖಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಅಯ್ಯ, ಸುಖಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ಅಯ್ಯೋ, ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ವಾಕ್ಯದ ರಹಸ್ಯ, ವಾಕ್ಯದ ರಹಸ್ಯ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ವಾಕ್ಯದ ರಹಸ್ಯ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ,
ಸಲ್ಲಿಸುವೆ ಸ್ತೋತ್ರ ಬಲಿ. ನನ್ನ ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ. ನನ್ನ ಜೀವಮಾನವು ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೇ ಸಯ. ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೇ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ ಸಯ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ. ನನ್ನ ಜೀವಮಾನವು ಆತ್ಮದಿಂದ ಹೇಳೋಣ. ಸಲ್ಲಿಸುವೆ ಸ್ತೋತ್ರ ಬಲಿ. ನನ್ನ ಜೀವಮಾನವು ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ. ನಾನು ಸ್ತೋತ್ರ ಬಲಿ ಮಾತ್ರ ನಿನಗೆ ಜೀವಮಾನವನ್ನು ಸಲ್ಲಿಕ್ಕೆ ಸಾಧ್ಯಪ್ಪ. ಸಲ್ಲಿಸುವೆ ಸ್ತೋತ್ರ ಬಲಿ. ನನ್ನ ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ. ನನ್ನ ಜೀವಮಾನವು ಮತ್ತೊಮ್ಮೆ ನಾ ಸಲ್ಲಿಸುವೆ. ಅವನಿನ ವಾಕ್ಯದಲ್ಲಿ ಬರೆದಿದೆ, ಯಾರು ಸ್ತುತಿ ಯಜ್ಞವನ್ನು ಅರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು ಎಂಬುದಾಗಿ. ಹೌದು ಸ್ವಾಮಿ, ಸಹೋದರರ ಮಧ್ಯದಲ್ಲಿ ಸಭಾ ಮಧ್ಯದಲ್ಲಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಮ್ಮ ಮಹಿಮೆಯನ್ನು ತಿಳಿಸುತ್ತೇವೆ, ನಮ್ಮ ಮಹಿಮೆ ಆರಾಧಿಸುತ್ತೇವೆ. ನನ್ನ ಜೀವಮಾನವೆಲ್ಲ ನಾನು ನಿಮ್ಮನ್ನು ಸ್ತುತಿಸುತ್ತೇವೆ. ನೀವು ಮಾಡಿದ ಉಪಕಾರಕ್ಕಾಗಿ, ನೀವು ಮಾಡಿದ ಅದ್ಭುತಗಳಿಗಾಗಿ, ನೀವು ಕೊಟ್ಟ ಬಿಡುಗಡೆಗಾಗಿ, ನೀವು ಕೊಟ್ಟ ಅಮೂಲ್ಯವಾದ ರಕ್ಷಣೆಗಾಗಿ ಸ್ತೋತ್ರ ಅಪ್ಪ. ಎಂದೋ ನಾನು ನಾಶವಾಗಿ ಹೋಗಬೇಕಾಗಿತ್ತು, ಎಂದೋ ನಾನು ಲಯವಾಗಿ ಹೋಗಬೇಕಾಗಿತ್ತು, ಎಂದೋ ಪಾಪದಲ್ಲಿ ಕೆಸರಲ್ಲಿ ಬಿದ್ದು ನಾವೇ ಅಳಿದು ಹೋಗಬೇಕಾಗಿತ್ತು ಅಪ್ಪ. ಯಾರು ಗತಿ ಇಲ್ಲದ ರೀತಿಯಲ್ಲಿ, ಯಾರು ಕೇಳದ ರೀತಿಯಲ್ಲಿ, ಯಾರು ಗಮನಿಸದ ರೀತಿಯಲ್ಲಿ ಬಿದ್ದಿದ್ದ ನನ್ನನ್ನು ಸ್ವಾಮಿ ತಾಯಿಯ ಗರ್ಭದಲ್ಲಿರುವಾಗಲೇ ಆರಿಸಿಕೊಂಡಿದ್ದೀರಲ್ಲ, ಹೆಸರಿಡಿದು ಕರೆದಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ತಕ್ಕ ಸಮಯದಲ್ಲಿ ಬಂದು ನನಗೆ ಸಹಾಯ ಮಾಡಿದಿರಿ, ತಕ್ಕ ಸಮಯದಲ್ಲಿ ಬಂದು ರಕ್ಷಣೆ ಕೊಟ್ಟಿದ್ದೀರಿ, ತಕ್ಕ ಸಮಯದಲ್ಲಿ ಬಂದು ಸುವಾರ್ತೆಯನ್ನು ಕೊಟ್ಟು ನನಗೆ ಅಮೂಲ್ಯವಾದ ರಕ್ಷಣೆಯನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಉಪಕಾರ ನಾನು ಎಂದಿಗೂ ಮರೆಯುವುದಿಲ್ಲ ದೇವರೇ. ಪ್ರತಿಯೊಂದು ದಿನವೂ ಉಣಲು ತೊಡಲು ನನಗೆ ಕೊಟ್ಟಿದ್ದೀರಪ್ಪ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ಕೊಟ್ಟಿದ್ದೀರಾ. ಪ್ರತಿದಿನ ಆನಂದ ಮಳೆ ನನ್ನ ಮೇಲೆ ಸುರಿಸಿ ನಿನ್ನ ಆತ್ಮನಿಂದ ತುಂಬಿಸಿ ನನ್ನ ನಡೆಸಿದ್ದೀರಾ ದೇವರೇ. ವಾಕ್ಯದ ರಹಸ್ಯವನ್ನು ಅರಿಯುವುದಕ್ಕೆ ಜ್ಞಾನವನ್ನು ಕೊಟ್ಟಿದ್ದೀರಾ. ಪಾದದಿ ಕುಳಿತುಕೊಳ್ಳುವುದಕ್ಕೆ ನಿಮ್ಮ ಕೃಪೆಯನ್ನು ಕೊಟ್ಟಿದ್ದೀರಾ ಕರ್ತನೇ. ಎಷ್ಟು ಕಷ್ಟದ ಹಾದಿ ನಾನು ಹಾದು ಹೋದೆ ದೇವರೇ, ಆದ್ರೆ ನೀ ನನ್ನನ್ನು ಹೆಗಲಲ್ಲಿ ಹೊತ್ತುಕೊಂಡಿದ್ದೀರ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳುತ್ತದೆ, ಮುಪ್ಪಿನವರೆಗೂ ನಾನು ನಿನಗೆ ಆಧಾರ, ನರೆ ಬಂದಾಗಲೂ ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಿನ್ನನ್ನು ಹೊತ್ತು ಆಮೇಲೆ ಸಹಿಸಿ ನಿರ್ವಹಿಸುವ ದೇವರು ನಾನು ಅಂತ ಹೇಳಿದಿರಿ. ಸಲಮಲ ಸ್ವಾಮಿ, ಸೇನಾಧೀಶ್ವರನು, ಸೈನ್ಯಗಳ ಕರ್ತನು, ಮಹಾಬಲ ಭುಜವುಳ್ಳ ದೇವರಾಗಿದ್ದೆ, ನಿನಗೆ ಸ್ತೋತ್ರ. ಹಲ್ಲೆಲೂಯ. ಮತ್ತೊಂದು ಸಾರಿ ನಾವು ಕರ್ತನನ್ನ ಆರಾಧನೆ ಮಾಡೋಣ. ನೀವಿಲ್ಲದ ಬಾಳಿಲ್ಲ ಓ ಏಸಯ್ಯ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನ ಸಂತೋಷವಾಗಿ ಆರಾಧನೆ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಸೊ ಕಳೆದ ದಿನಗಳು ನಮ್ಮನ್ನ ದೇವರು ಎಷ್ಟು ಅದ್ಭುತವಾಗಿ ನಡೆಸಿದಾರಾ? ನಮ್ಮ ದೇವರು ಪ್ರೀತಿಸ್ತಾ ಇದ್ದಾರಾ? ಎಷ್ಟು ಜನ ಹೇಳ್ತೀರಿ? ನಿಜವಾಗಿಯೂ ನೀವು ದೇವರನ್ನ ಪ್ರೀತಿಸ್ತಾ ಇದ್ದೀರಾ? ಓಕೆ, ದೇವರಿಗೆ ಏನು ಕೊಡೋದು ಬೇಕಾಗಿಲ್ಲ ಅಲ್ವಾ ಸಿಸ್ಟರ್? ದೇವರಿಗೆ ಒಂದು ಒಳ್ಳೆ ಆರಾಧನೆ ಕೊಡೋಣ, ಸಂತೋಷವಾಗಿ ಆರಾಧಿಸೋಣ. ಹಲ್ಲೆಲೂಯ. ಉದಾಹರಣೆ, ನೀವು ಎಷ್ಟು ಚೆನ್ನಾಗಿದ್ದೀರಾ, ಮಚ್ಚನ ಬಂದ್ರೆ ಎಷ್ಟು ಚೆನ್ನಾಗಿದ್ದೀರಾ ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಹೌದಾ ಬ್ರದರ್? ಸಂತೋಷ ಆಗುತ್ತೆ, ಒಂದು ಕಡೆ ಸಂತೋಷ ಆಗುತ್ತೆ. ಆಮೇಲೆ ಸೊ ಆರಾಧಿಸೋದಂದ್ರೆ ದೇವರನ್ನ ಹೊಗಳುವಂಥದ್ದು, ದೇವರನ್ನ ಮಹಿಮೆ ಪಡಿಸುವಂಥದ್ದು, ಅವರ ಕಾರ್ಯ
ಅವರ ಸ್ವಭಾವ, ಅವ್ರು ಮಾಡುವಂಥ, ಅವ್ರು ನಡೆಸುವಂಥ ರೀತಿ, ಅವರು ಮಾಡಿದಂಥ ಉಪಕಾರ, ಅವರು ಕೊಟ್ಟಂತ ಬಿಡುಗಡೆಗಳನ್ನ ನಾವು ಹಾಡಿನಲ್ಲಿ ಸ್ತುತಿಸ್ತಾ ಇದ್ದೇವೆ. ಹೌದಾ ಇಲ್ವೋ? ಹಾಡಿನ ನಾವೇನ್ ಮಾಡ್ತೇವೆ, ಅದನ್ನ ಸ್ತುತಿಸುವಾಗ ದೇವರಿಗೆ ಏನಾಗುತ್ತೆ, ಮಹಿಮೆ ಉಂಟಾಗುತ್ತೆ. ಆಮೇನ್. ಆರಾಧಿಸೋಣ. ನೀವಿಲ್ಲದ ಬಾಳಿಲ್ಲ ಓ యేసయ్య, ನೀವಿಲ್ಲದ ಬಾಳಿಲ್ಲ ಓ యేసయ్య, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ. ನೀವಿಲ್ಲದ ಬಾಳಿಲ್ಲ ಓ యేసయ్య, ನೀವಿಲ್ಲದ ಬಾಳಿಲ್ಲ ಓ యేసయ్య, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ. ನನ್ನ ಭರವಸೆಯು ನೀನಲ್ಲವೋ, ನನ್ನ ನಿರೀಕ್ಷೆಯು ನೀನೇ ಯೇಸುವೇ, ನನ್ನ ಭರವಸೆಯು ನೀನಲ್ಲವೋ, ನನ್ನ ನಿರೀಕ್ಷೆಯು ನೀನೇ ಯೇಸುವೇ. ಬಾಳ ಬೆಳಗಿಸುವ ಬೆಳಕು ನೀವೇ, ಬಾಳ ಬೆಳಗಿಸುವ ಬೆಳಕು ನೀವೇ, ಕೈ ಹಿಡಿದು ನಡೆಸುವ ತಾಯಿಯು ನೀವೇ, ಕೈ ಹಿಡಿದು ನಡೆಸುವ ತಾಯಿಯು ನೀವೇ. ನೀವಿಲ್ಲದ ಬಾಳಿಲ್ಲ ಓ యేసయ్య, ನೀವಿಲ್ಲದ ಬಾಳಿಲ್ಲ ಓ యేసయ్య, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ. ನನ್ನ ಸಂಪತ್ತು ನೀನಲ್ಲವೋ, ನನ್ನ ಐಶ್ವರ್ಯ ನೀನೇ ಯೇಸುವೇ, ನನ್ನ ಸಂಪತ್ತು ನೀನಲ್ಲವೋ, ನನ್ನ ಐಶ್ವರ್ಯ ನೀನೇ ಯೇಸುವೇ. ಬಡತನ ನೀಗಿಸುವ ಶ್ರೀಮಂತನು ನೀನೇ, ಬಡತನ ನೀಗಿಸುವ ಶ್ರೀಮಂತನು ನೀನೇ, ಉದ್ಧಾರ ಮಾಡುವ ದೇವರು ನೀವೇ, ಉದ್ಧಾರ ಮಾಡುವ ದೇವರು ನೀವೇ. ನೀವಿಲ್ಲದ ಬಾಳಿಲ್ಲ ಓ యేసయ్య, ನೀವಿಲ್ಲದ ಬಾಳಿಲ್ಲ ಓ యేసయ్య, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ. ನನ್ನ ಆಸೆಯು ನೀನಲ್ಲವೋ, ಹೃದಯದ ಆಕಾಂಕ್ಷೆ ನೀನೇ ಯೇಸುವೇ, ನನ್ನ ಆಸೆಯು ನೀನಲ್ಲವೋ, ಹೃದಯದ ಆಕಾಂಕ್ಷೆ ನೀನೇ ಯೇಸುವೇ. ಉಸಿರು ಉಸಿರಲ್ಲೂ ನೀನೇ ತುಂಬಿರುವೆ, ಉಸಿರು ಉಸಿರಲ್ಲೂ ನೀನೇ ತುಂಬಿರುವೆ, ಕಣ್ತುಂಬ ನೀನೆ ನೆಲೆಯಾಗಿ ನಿಂತಿರುವೆ, ಕಣ್ತುಂಬ ನೀನೆ ನೆಲೆಯಾಗಿ ನಿಂತಿರುವೆ. ನೀವಿಲ್ಲದ ಬಾಳಿಲ್ಲ ಓ యేసయ్య, ನೀವಿಲ್ಲದ ಬಾಳಿಲ್ಲ ಓ యేసయ్య, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ. ಎಲ್ಲರೂ ಸೇರಿ, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ. ನೀವಿಲ್ಲದ ಬಾಳಿಲ್ಲ ಓ యేసయ్య, ನೀವಿಲ್ಲದ ಬಾಳಿಲ್ಲ ಓ యేసయ్య, ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ, 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 ನನ್ನ ಬಾಳೆ ಬಂಗಾರ ನಿನ್ನ ಪ್ರೀತಿಯ ದೆಸೆಯಿಂದ. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಆರಾಧನೆ ಮಾಡುವ, ಆಮೇಲೆ ಇದನ್ನ ಲೈವ್ ಅಲ್ಲಿ ನೋಡುವ ದೇವ ಮಕ್ಕಳು ಆಮೇಲೆ ಆಮೇಲೆ ಪ್ರತಿಯೊಬ್ಬರು ಸೇರಿ
ಸಂತೋಷವಾಗಿ ಸ್ತೋತ್ರ ಮಾಡಿ ಅನ್ಯ ಭಾಷೆಯನ್ನು ಹೊಂದಿರೋರು ಅನ್ಯ ಭಾಷೆಯಲ್ಲಿ ನಾವು ಕರ್ತನನ್ನು ಆರಾಧಿಸೋಣ. ಅನ್ಯ ಭಾಷೆ ದೇವರನ್ನು ಸ್ತುತಿಸುವುದಕ್ಕಾಗಿ ಕೊಟ್ಟಿರುವಂತಹ ಭಾಷೆ. ಕ್ರೈಸ್ತರು ಅವರನ್ನ ಮಹಿಮೆ ಪಡಿಸುವಾಗ ಅನ್ಯ ಭಾಷೆಯಲ್ಲಿ ಸ್ತೋತ್ರದಲ್ಲಿ ನಾವು ಆರಾಧಿಸುವಾಗ ದೇವರ ಸಾನ್ನಿಧ್ಯ, ದೇವರ ಮಹಿಮೆ ನಮ್ಮ ಮೇಲೆ ಅದು ಶಕ್ತವಾಗಿ ಇಳಿದು ಬರುವಂತನಾಗಿದೆ. ಆತನು ನಮ್ಮ ಬಲಹೀನತೆಯನ್ನು ಇವತ್ತು ನೀಗಿಸಿ ಆತನು ತನ್ನ ಬಲದಿಂದ ನಮ್ಮನ್ನು ತುಂಬಿಸುವ ದೇವನಾಗಿದ್ದಾನೆ. ಹಾಲೆಲೂಯಾ. ರಿಕಮನಂದುರಿಮನ ಶಕಮನಂದರಮನ ಅಡಗಬಲಂದುರಿಮನಮನ ಉಡಮನಮನಮ ರಿಕಂದರಮನ ಅಡಗಬಲವ ರಿಗಲಬಲವ ಶಂದುರನಮನಮ ರಿಮ ರಮ ರಕಮನಂದುರಿಮನ ಉಡಗಬಲಂದ ರಿಕ ಹಂದುರಿಮ ಶಕಬರ ಓ ರಿಕಮನಂದು ರೆಕ್ಕೆ ನಿಂದಿ ಉಡಗಬಲಂದ ರಿಕ ಹಂದುರಿಮ ಶಕಬಲಂದರಮನ ನುರಿಕಬಲ ಅಡಗಬಲಂದುರಿಮನಂದರ ಕಬಲಂದುರೆ ಉಡಿಕಿಮಿನಿ ರಿಕಂದುರಬಲವ ಅರ್ಕಮನಂದರಮನ ಉಡಗಬಲಂದುರೆ ಬೆಕ್ಕಿಂದಿರಿ ಬಿಡಿ ಉಡಗಬಲಂದರಮನಮನ ಶಕಬಲಬಲಬಲ ರಿಕಬಲಬಲಬಲ ಉಡಗಬಲಬಲಬಲ. Oh, worship you, Holy Lord, Holy Spirit. I will worship your mighty name. Jesus, I will worship your mighty name. You are mighty, Lord. You are mighty. You are glory, Lord. Hallelujah. Thank you, Lord. Urakamana. Oh, ನಿನ್ನ ಅಭಿಷೇಕದ ಅಗ್ನಿ ನಮ್ಮನ್ನು ಆವರಿಸಲಿ. ನಿಮಿಷದಲ್ಲಿ ಆವರಿಸಲಿ. ಎಲ್ಲರ ಮೇಲೆ ಅಭಿಷೇಕದ ಬೆಂಕಿ, ಉಜ್ಜೀವನದ ಬೆಂಕಿ. ರಕಮನಂದ ರಮಂದ 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 ಉರಕಮನಂದುರ ಕರ್ತನೆ, ಈ ಆರಾಧನೆಯನ್ನು ಸ್ತೋತ್ರ ಮನೆಯಲ್ಲಿ ಆರಾಧಿಸುವ ನೋಡುವ ದೇವ ಮಕ್ಕಳ ಮೇಲಿನ ಅಭಿಷೇಕ ಇಳಿದು ಬರಲಿ. ಪರಿಶುದ್ಧಾತ್ಮನ ಬೆಂಕಿ, ಪರಿಶುದ್ಧಾತ್ಮನ ಅಗ್ನಿ, ಪರಿಶುದ್ಧಾತ್ಮನ ಅಭಿಷೇಕದ ಅಗ್ನಿ ಅಪ್ಪರ ಮೇಲೆ ಆವರಿಸಲಿ ಕರ್ತನೆ. ಒಂದು ಆರಾಧನೆಯಲ್ಲಿ ಸೌಖ್ಯ ಮಾಡಪ್ಪ. ಯಾರಾದರೂ ಬಲಹೀನತೆಯಲ್ಲಿದ್ದರೆ ಅವರಿಗೆ ಸೌಖ್ಯ ಉಂಟಾಗಲಿ, ಅವರ ರೋಗ ಸೌಖ್ಯವಾಗಲಿ, ಬಂಧನಗಳು ಬಿಚ್ಚಲಿ, ಶಾಪಗಳು ಮುರಿಯಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ತಡೆಗಳು ಒಡೆದು ಹೋಗಲಿ. ಮೀಕನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ತಡೆಗಳನ್ನು ಒಡೆಯುವವನು ನಿಮ್ಮ ಮುಂದೆ ಹೊರಟಿದ್ದಾನೆ ಎಂಬುದಾಗಿ. ದೇವರೇ, ಒಡೆದಾಗುವ ಎಲ್ಲ ತಡೆಗಳನ್ನ, ಸಂತಾನಕ್ಕೆ ವಿರೋಧವಾಗಿರುವ ತಡೆಗಳು, ಆಶೀರ್ವಾದಕ್ಕೆ ವಿರೋಧವಾಗಿರುವ ತಡೆಗಳು, ಅನುಗ್ರಹಕ್ಕೆ ತಡೆಯಾಗಿರುವ ಹೋರಾಟಗಳು, ಸೇವೆಗೆ ತಡೆಯಾಗಿರುವ ಹೋರಾಟಗಳು ಯೇಸು ನಾಮದಲ್ಲಿ ಒಡೆಯಲ್ಪಡಲಿ. ಈ ನಿಮಿಷದಲ್ಲಿ ಒಡೆಯಲ್ಪಡಲಿ. ಈ ಆರಾಧನೆ ಯಾರ್ಯಾರು ನೋಡ್ತಾ ಇದ್ದಾರೋ ಅವರಿಗೆ ರೋಗ ಬಿಟ್ಟು ಹೋಗದಂತೆ ತಡೆಯಾಗಿ ನಿಂತಿರುವ ದುಷ್ಟನು ನೀಗಲಿ. ಸೇವೆ ಮಾಡಕ್ಕಾಗದೆ ಇರುವವರು, ಕೊಟ್ಟ ಸೇವೆ ಮಾಡಕ್ಕಾಗದೆ ಇರುವವರು, ಆತ್ಮಿಕ ಜೀವಿತದಲ್ಲಿ ಮುಂದೆ ಹೋಗ್ಲಿಕ್ಕಾಗದೆ ಇರುವವರು, ಪ್ರಾರ್ಥನೆ ಮಾಡಕ್ಕಾಗದೆ ಇರುವವರು, ಆರಾಧಿಸಕ್ಕಾಗದೆ ಇರುವವರು, ವಾಕ್ಯ ಓದಕ್ಕಾಗದೆ ಇರುವವರು, ಹೋರಾಟದಲ್ಲಿ ನಿಂತಿರುವವರ ಮೇಲೆ ಪವಿತ್ರಾತ್ಮನ ಶಕ್ತಿ ಆವರಿಸಲಿ ಯೇಸುವಿನ ನಾಮದಲ್ಲಿ. ಹಣಕಾಸಿನ ವಿಷಯದಲ್ಲಿ ಹೋರಾಟ ಇರುವವರು, ಮಕ್ಕಳ ವಿಷಯದಲ್ಲಿ ಹೋರಾಟ ಇರುವವರು, ಆಸ್ತಿ ವಿಷಯದಲ್ಲಿ ಹೋರಾಟ ಇರುವವರು, ಸಾಲದಲ್ಲಿ ಬಿದ್ದಿರುವವರು, ಯೇಸುವಿನ ನಾಮದಲ್ಲಿ ಒಂದು ಬ್ರೇಕ್‌ಥ್ರೂ ಉಂಟಾಗಲಿ, ಒಂದು ಬಿಡುಗಡೆ ಉಂಟಾಗಲಿ, ಬ್ರೇಕ್‌ಥ್ರೂ ಉಂಟಾಗಲಿ, ಎನ್ಕೌಂಟರ್ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ದೇವರಾತ್ಮನೇ, ಎಲ್ಲಿ ದೇವರಾತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಎಂದು ಬರೆಯಲ್ಪಟ್ಟಿದೆ. ಒಬ್ಬೊಬ್ಬರ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ. ಇದನ್ನು ನೋಡುವ ದೇವ ಮಕ್ಕಳ ಕುಟುಂಬದಲ್ಲಿ ಯಾರು ಇನ್ನು ರಕ್ಷಣೆಗೆ ಬಂದಿಲ್ಲವೋ ಅವರ ರಕ್ಷಣೆಗೆ ಬರಲಿ. ಅದಕ್ಕಿರುವ ತಡೆಗಳು ಮುರಿದೋಗಲಿ ಯೇಸುವಿನ ನಾಮದಲ್ಲಿ. ನಮ್ಮ ಪಟ್ಟಣ, ನಾವಿರುವಂತ ಪಟ್ಟಣ ರಕ್ಷಣೆಗೆ ಬರದಂತೆ ತಡೆಯಾಗಿ ನಿಂತಿರುವ ದುಷ್ಟ ದೇಶ ಶಕ್ತಿ ನೀಗಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ಆರಾಧನೆಯನ್ನ ಅದ್ಭುತವಾಗಿ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಕರ್ತನೇ, ಸಮಯ ಕರ್ತನೇ ಸ್ತೋತ್ರ. ಶಬ್ದವಾಗಿ ಆರಾಧಿಸಕ್ಕೆ ನಮಗೆ ಆಗುತ್ತಾ ಇಲ್ಲ ಕರ್ತನೆ. ಆದ್ರೂ ಅಪ್ಪ, ಇಷ್ಟರ ಮಟ್ಟಿಗಾದ್ರೂ ನಮಗೆ ಕೃಪೆ ಕೊಟ್ಟಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರಪ್ಪ, ಕೋಟಿ ಕೋಟಿ ಸ್ತೋತ್ರಪ್ಪ, ಕೋಟಿ ಕೋಟಿ ಸ್ತೋತ್ರಪ್ಪ. ನೀನು ವಂದನೆ ಸಲ್ಲಿಸ್ತೇವೆ. ಎಲ್ಲರೂ, ಎಲ್ಲ ದೇವ ಮಕ್ಕಳು ನಿಂತಿರುವ ಸ್ಥಳದಲ್ಲಿ, ಇರುವಂತ ಸ್ಥಳಗಳಲ್ಲಿ ನಿಮ್ಮ ಎರಡು ಕರವನ್ನ ಸ್ವರ್ಗದ ಕಡೆಗೆ, ಕರ್ತನ ಸಿಂಹಾಸನದ ಕಡೆಗೆ, ಪರಲೋಕದ ಕಡೆಗೆ, ಯೇಸು ಕ್ರಿಸ್ತನ ಕಡೆಗೆ ನಮ್ಮ ಕರಗಳನ್ನು ನೇರವಾಗಿ ಮೇಲಕ್ಕೆ ಎತ್ತೋಣ. ಎಲ್ಲರೂ ಸಂತೋಷವಾಗಿ ಆರಾಧಿಸಬೇಕಯ್ಯ, ನಿನ್ನ ಆರಾಧಿಸುವ ಅಯ್ಯ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಅಯ್ಯ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಅಯ್ಯ. ಆರಾಧಿಸಬೇಕಯ್ಯ, ನಿನ್ನ ಆರಾಧಿಸುವ ಅಯ್ಯ, ಆತ್ಮದಿಂದಲೂ
ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ನಿನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ಜೀವವುಳ್ಳ ದಿನವೆಲ್ಲ ಸ್ತುತಿಸಬೇಕಯ್ಯ. ಜೀವವುಳ್ಳ ದಿನವೆಲ್ಲ ಸ್ತುತಿಸಬೇಕಯ್ಯ. ಉಸಿರಿರುವ ದಿನವೆಲ್ಲವೂ ಆರಾಧಿಸಬೇಕಯ್ಯ. ಜೀವವುಳ್ಳ ದಿನವೆಲ್ಲ ಆರಾಧಿಸಬೇಕಯ್ಯ. ಆರಾಧಿಸಬೇಕಯ್ಯ. ನಿನ್ನ ಆರಾಧಿಸುವ ಸೇಯ್ಯ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ನಿನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ಮುಂಜಾನೆಲಿ ಮೊಣಕಾಲೂರಿ ಸ್ತುತಿಸಬೇಕಯ್ಯ. ಮುಂಜಾನೆಲಿ ಮೊಣಕಾಲೂರಿ ಸ್ತುತಿಸಬೇಕಯ್ಯ. ಸಂಜೆಯಲ್ಲೂ ಕೈಗಳನ್ನೆತ್ತಿ ಆರಾಧಿಸಬೇಕಯ್ಯ. ಸಂಜೆಯಲ್ಲೂ ಕೈಗಳನ್ನೆತ್ತಿ ಆರಾಧಿಸಬೇಕಯ್ಯ. ಆರಾಧಿಸಬೇಕಯ್ಯ. ನಿನ್ನ ಆರಾಧಿಸುವ ಸೇಯ್ಯ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ಪವಿತ್ರಾತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ಆತ್ಮದಲ್ಲಿ ಸತ್ಯದಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸೇಯ್ಯ. ಕರಗಳನ್ನು ಮೇಲಕ್ಕೆ ಎತ್ತಿ ಉನ್ನತೋನ್ನತ ಸಿಂಹಾಸನ ರೂಢನು ಕೆರೂಬಿ ಸೆರಾಫಿಯರ ಮಧ್ಯದಲ್ಲಿ ವಾಸವಾಗಿರುವ ಮಹಾಪರಿಶುದ್ಧನು ಪರಿಶುದ್ಧನು 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 ಎಂದು ನಿತ್ಯವೂ ಪರಲೋಕದಲ್ಲಿ ಮಹಿಮೆ ಹೊಂದುತ್ತಿರುವ ಮಹಾ ಪರಿಶುದ್ಧನಾದ ನಮ್ಮ ದೇವರನಿಗೆ ನಾವು ಕರಗಳನ್ನು ಎತ್ತಿ ನಮ್ಮನ್ನು ನಾವೇ ಸಮರ್ಪಿಸಿಕೊಡೋಣ. ಎಲ್ಲರೂ ನೀವು ಸಮರ್ಪಿಸಿಕೊಡ್ರಿ. ಯೇಸುವೇ, ನಿನ್ನ ಪಾದಗಳಲ್ಲಿ ನಮ್ಮನ್ನ, ನಿಮ್ಮ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಡುತ್ತೇವೆ ಅಪ್ಪ. ಎಲ್ಲರೂ ಕರಗಳನ್ನು ಮೇಲಕ್ಕೆ ಎತ್ತೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರೂ ಕರಗಳನ್ನು ಮೇಲಕ್ಕೆ ಎತ್ತಿ ನಮ್ಮನ್ನೇ ದೇವರ ಕೈಯಲ್ಲಿ ಕೊಡೋಣ. ಬಲವಲ್ಲ, ಹಣವಲ್ಲ, ಆಸ್ತಿ ಅಂತಸ್ತುಗಳಲ್ಲ, ಅಧಿಕಾರವಲ್ಲ, ಒಳ್ಳೆ ಕೆಲಸವಲ್ಲ, ಒಳ್ಳೆ ಸಂಪತ್ತು ಅಲ್ಲ ಅಪ್ಪ. ನಾನು ನಿಂತಿರುವುದು, ಆರಾಧಿಸ್ತಾ ಇರುವುದು, ಜೀವಿಸ್ತಾ ಇರುವುದು ನೀನು ಪ್ರತಿದಿನ ಮುಂಜಾನೆ ನನ್ನನ್ನು ತಟ್ಟಿ ತಟ್ಟಿ ಎಬ್ಬಿಸಿ ಕೊಟ್ಟಂತ ಹೊಸ ಕೃಪೆನೇ ಕರ್ತನೆ. ಎಷ್ಟು ಆಪತ್ತಿಂದ ಬಿಡಿಸಿರೋದು ನಿನ್ನ ಕೃಪೆ, ಅಪಾಯ ಅಪಘಾತಗಳಿಂದ ಬಿಡಿಸಿರೋದು ನಿನ್ನ ಕೃಪೆ, ರೋಗದಿಂದ ಬಿಡಿಸಿರೋದು ನಿನ್ನ ಕೃಪೆ, ಅನ್ನೋದಿನ ಭಾರ ಹೊತ್ತಿರೋದು ನಿನ್ನ ಕೃಪೆ, ಕಾಲು ಕಲ್ಲಿಗೆ ತಗಲದಂತೆ ಕಾದದ್ದು ನಿನ್ನ ಕೃಪೆ ಹೊರತು ಬೇರೆ ಏನೂ ಇಲ್ಲ ಕರ್ತನೆ. ಬಿಡುಗಡೆಗೋಸ್ಕರ ಅಲಿದು 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 ನಾನು ಎಲ್ಲವನ್ನ ಕಳ್ಕೊಂಡ್ರು ಕರ್ತನೆ, ಬಿಡುಗಡೆ ಸಿಗದೆ ಆಮೇಲೆ ಅಲಿತಾ ಇದ್ದಂತ ನನ್ನನ್ನು ಕರೆದು ಬಿಡುಗಡೆ ಕೊಟ್ಟಿದ್ದು ನಿನ್ನ ಕೃಪೆ. ನನ್ನ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ನಿನ್ನ ಕೃಪೆಯಿಂದ ನಾನು ನೀತಿವಂತನಾಗಿದ್ದೇನೆ. ನಿನ್ನ ಕೃಪೆಯಿಂದ ನಾನು ರಕ್ಷಣೆಯನ್ನು ಹೊಂದಿದ್ದೇನೆ. ಹೆಚ್ಚಿಸಿಕೊಳ್ಳುವುದಕ್ಕೆ ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯೇ. ನಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯೇ. ಎಲ್ಲ ನಿನ್ ಕೃಪೆಯೇ, ಎಲ್ಲ ನಿನ್ ಕೃಪೆಯೇ. ನಾನಿರುವುದು ನಿನ್ ಕೃಪೆಯೇ, ನಾನು ಉಳಿದಿರುವುದು, ನಾಶವಾಗದಿರುವುದು ಅಪ್ಪ ನಿನ್ನ ಕೃಪೆಯೇ.
ಕೃಪೆಯೇ, ನಾನಿರುವುದು ನಿನ್ ಕೃಪೆಯೇ, ನಾನು ಉಳಿದಿರುವುದು ನಾಶವಾಗದಿರುವುದು ಅಪ್ಪ ನಿನ್ನ ಕೃಪೆಯೇ. ಯೇಸಪ್ಪ ಎಲ್ಲ ನಿನ್ ಕೃಪೆಯೇ, ಯೇಸಪ್ಪ ಎಲ್ಲ ನಿಂದಯೇ, ಯೇಸಪ್ಪ ಎಲ್ಲ ನಿನ್ ಕೃಪೆಯೇ, ಯೇಸಪ್ಪ ಎಲ್ಲ ನಿಂದಯೇ. ನಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯೇ. ನಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯೇ, ಎಲ್ಲ ನಿನ್ ಕೃಪೆಯೇ, ಎಲ್ಲ ನಿನ್ ಕೃಪೆಯೇ, ನಾನಿರುವುದು ನಿನ್ ಕೃಪೆಯೇ, ನಾನು ಉಳಿದಿರುವುದು ನಾಶವಾಗದಿರುವುದು ಅಪ್ಪ ನಿನ್ನ ಕೃಪೆಯೇ, ಅಪ್ಪ ನಿನ್ನ ಕೃಪೆಯೇ, ಯೇಸಪ್ಪ ನಿನ್ನ ಕೃಪೆಯೇ. ನಾವೆಲ್ಲರೂ ತಲೆಬಾಗಿ ಕಣ್ಗಳನ್ನು ಮುಚ್ಚಿ ಒಂದು ನಿಮಿಷಗಳ ಕಾಲ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಎಲ್ಲರೂ ಒಂದೇ ಮನಸ್ಸಿನಿಂದ ಹೃದಯವನ್ನು ಬಿಚ್ಚಿ ಅಂತರಾಳದಿಂದ ಅಂತರಂಗದಿಂದ ನಾವು ಕರ್ತನಿಗೆ ಒಂದು ಸ್ತೋತ್ರ ಹೇಳೋಣ. ಎಲ್ಲರೂ ಸ್ತೋತ್ರ ಹೇಳೋಣ. ಆಮೇಲೆ ಯೇಸುವನ್ನ ಕರ್ತನೆಂದು ಬಾಯಿಂದ ಅರಿಕೆ ಮಾಡುವುದೇ ನಾವು ಸಮರ್ಪಿಸುವ ಸಮರ್ಪಕವಾದ ಸ್ತೋತ್ರ ಯಜ್ಞ ಎಂಬುದಾಗಿ ಬರೆಯಲ್ಪಟ್ಟು ಒಂದು ನಿಮಿಷಗಳ ಕಾಲ ಎಲ್ಲರೂ ಸ್ತೋತ್ರ ಮಾಡಿ ಸ್ತೋತ್ರ ಕೊಡ್ರಿ, ಯೇಸುವಿಗೆ ಸ್ತೋತ್ರ ಕೊಡ್ರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಸ್ ಲಾರ್ಡ್, ಸ್ತೋತ್ರ. ಒಳ್ಳೆ ಆರಾಧನೆ ಕೊಟ್ಟಿದ್ದಕ್ಕಪ್ಪ, ಇದುವರೆಗೂ ನಮ್ಮನ್ನು ಆರಾಧನೆ ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಆವರಿಸಿದಕ್ಕೆ ಸ್ತೋತ್ರ. ನಿಮ್ಮ ಸಾನ್ನಿಧ್ಯದಲ್ಲಿ ಇಳಿದಿರುವುದಕ್ಕಾಗಿ ಸ್ತೋತ್ರ. ದೂತರು ಇಳಿದಿರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಸಂಚಕಾರವಾಗಿ ಚಲಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಮನೆ ಸುತ್ತಲೂ ಅಗ್ನಿಮಯಾದ ದೂತರು ಪರಲೋಕದ ಬೆಂಕಿ ಕಾವಲಾಗಿ ಯೇಸುವಿನ ರಕ್ತ ಕೊಟ್ಟೆ ಕಾವಲಾಗಿ ನಿಂತಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ ಕೂಟವನ್ನು ಆಶೀರ್ವದಿಸು, ಮುಂದಿನ ಭಾಗವನ್ನು ಆಶೀರ್ವಾದ ಮಾಡು, ಎಲ್ಲವೂ ನಿನ್ನ ಚಿತ್ತದಂತೆ ನಡೆಸು. ಪರಿಶುದ್ಧಾತ್ಮ ನೀನು ಮಧ್ಯಸ್ಥನಾಗಿ ನಿಂತು ನಡೆಸಬೇಕಾಗಿ ಪ್ರಾರ್ಥಿಸ್ತಾರೆ. ಯಾರಾದರೂ ಒಬ್ಬರು ಕಣ್ಣುಗಳನ್ನು ಮುಚ್ಚಿ ಈ ಕೂಟವನ್ನ ಕರ್ತನ ಹಸ್ತದಲ್ಲಿ ಕೊಟ್ರಿ, ಮುಂದಿನ ಭಾಗವನ್ನ ಕರ್ತನ ಹಸ್ತದಲ್ಲಿ ಕೊಟ್ಟು ಕರ್ತನ ಭೋಜನ ನಮ್ಮ ಮಧ್ಯದಲ್ಲಿದೆ, ಅದನ್ನು ಸಹ ಕರ್ತನ ಕರದಲ್ಲಿ ಲೈವ್ ಆಗಿ ನೋಡುವ ನಮ್ಮ ಸಭಾ ಮಕ್ಕಳು ಎಲ್ಲ ದೇವ ಮಕ್ಕಳನ್ನ ಕರ್ತನ ಕರದಲ್ಲಿ ಕೊಟ್ಟು ಯಾರಾದರೂ ಒಬ್ಬರು ಶಬ್ದವಾಗಿ ಪ್ರಾರ್ಥನೆ ಮಾಡಿ. ಕರ್ತನ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜನಪ್ಪ ಬೆಳಗಿನ ಸಮಯದಲ್ಲಿ ಕರ್ತನಪ್ಪ ಇಷ್ಟು ಗುಂಪಾಗಿ ಬಂದಿನ ನಾವು ಆರಾಧನೆ ಮಾಡುವಂಥ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ರಾಜನಪ್ಪ ಒಳ್ಳೆ ಆರಾಧನೆ ಕೊಟ್ಟಿದ್ದಕ್ಕಾಗಿ ರಾಜನಪ್ಪ ಬಾನು ಚಿಕ್ಕ ಗುಂಪಾಗಿ ನನಗೆ ಬಂದು ಆರಾಧನೆ ಮಾಡುವಂಥ ಕೃಪ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ರಾಜನಪ್ಪ ಮಾಡುವಂಥ ಎಲ್ಲ ಭಾಗ ನೀನೇ ಆಶೀರ್ವದಿಸು. ರಾಜನಪ್ಪ ಲೆವೆಲ್ ನೋಡು ಮಕ್ಕಳು ನೀನೇ ಆಶೀರ್ವದಿಸು. ರಾಜನಪ್ಪ ಕರ್ತನಪ್ಪ ಕರ್ತನ ಬಗ್ಗೆ ನಮ್ಮ ಮುಂದೆ ಇದೆ. ರಾಜನಪ್ಪ ಭಾಗಿ ಆಗುವಾಗ ರಾಜ ನಮ್ಮನ್ನು ನಾವು ಪರಿಶುದ್ಧರಾದ್ರೆ ಭಾಗಿ ಆಗುವಂತೆ ನಮ್ಮನ್ನಪ್ಪ ನೀನೇ ಶುದ್ಧೀಕರಿಸು. ತಪ್ಪು ಮಾಡೋಪ್ಪ ಯಾವ ತಪ್ಪು ಮಾಡಿದ್ರೆ ರಾಜ ನಮ್ಮನ್ನು ಕ್ಷಮಿಸಿ ಮನ್ನಿಸು. ಅದರಲ್ಲೂ ಪಾಲುಗಳಾಗುವಾಗ ಅದನ್ನು ಶುದ್ಧೀಕರಿಸಿ ಪಡೆದು ರಾಜ ಹೊಸ ಬಲವನ್ನು ಕೊಟ್ಟು ದಯಪಾಲ ಮುಂದೆ ನಡುವಂತ ವಾಕ್ಯ ಭಾಗವನ್ನು ಆಶೀರ್ವದಿಸು. ಆಶೀರ್ವದಿಸು ರಾಜನಪ್ಪ ನೀನೇ ಮನುಷ್ಯನಾಗಿ ನಿಂತು ನಡೆಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೆಪ್ಪ, ಮುಂದೆ ನೋಡುವಂತೆಲ್ಲ ಅಪ್ಪ ಯಾರಿಗಪ್ಪ ಕರ್ತನೆಪ್ಪ ಲಾಕ್ಡೌನ್ ಸಮಯದಲ್ಲಪ್ಪ ಯಾರಿಗೆ ಕಷ್ಟ ಇದೆ ಅದನ್ನೆಲ್ಲ ಎಲ್ಲ ಕಷ್ಟ ಇದೆ ಎಲ್ಲರೂ ನೀನೇ ಆಶೀರ್ವಾದ ಬಲಪಡಿಸು. ಎರಡು ಭಾಗವನ್ನು ಆಶೀರ್ವದಿಸು. ನಾವಿಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆ. ವಾಕ್ಯ ಭಾಗಕ್ಕೆ ಹೋಗಿನ ಮುಂಚೆ ನಾವು ಕೆಲ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಲೇಬೇಕು. ಮುಖ್ಯವಾಗಿ ನಮ್ಮ ದೇಶ ಲಾಕ್ಡೌನ್ ಆಗಿದೆ. ಇದು 4ನೇ ಲಾಕ್ಡೌನ್ ಅವರು ಅನೌನ್ಸ್ ಮಾಡೋಕ್ಕೆ ಇವತ್ತು 17th ಅಲ್ಲ, ಇವತ್ತು ಲಾಸ್ಟ್ ಲಾಕ್ಡೌನ್, 3ನೇ ಲಾಕ್ಡೌನ್ ಇವತ್ತು ಲಾಸ್ಟು. 4ನೇದು ಅವ್ರು ಅನೌನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಏನು ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇವತ್ತು ಮೋದಿ ಹೃದಯದಲ್ಲಿ ದೇವರು ಮಾತಾಡಿ ಆಲಯ ತೆರೆಯಲ್ಪಡೋದಕ್ಕೆ ಅವರ ಒಂದು ಪರ್ಮಿಷನ್ ಅವ್ರ ಮೂಲಕ ದೇವರು ಕೊಡಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಕಣ್ಣುಗಳನ್ನು ಮುಚ್ಚಿ ಅದಕ್ಕೋಸ್ಕರ ನಾವೆಲ್ಲರೂ ಭಾರದಿಂದ ಪ್ರಾರ್ಥನೆ ಮಾಡೋಣ. ಆದಷ್ಟು ಬೇಗ ನಮ್ಮ ಆಲಯ ತೆರೆಯಲ್ಪಟ್ಟು ನಾವು ಹೋಗಿ ಆಲಯದಲ್ಲಿ ಆರಾಧನೆ ಮಾಡಬೇಕು. ನಮ್ಮ ಆಲಯ ಮಾತ್ರವಲ್ಲ, ಇಡೀ ಲೋಕದಲ್ಲಿರುವ ಎಲ್ಲ ಆಲಯಗಳು ಇವತ್ತು ತೆರೆಯಲ್ಪಡಬೇಕು. ನಮ್ಮ ದೇಶದ ಆಲಯ, ನಮ್ಮ ರಾಜ್ಯದಲ್ಲಿರುವಂಥ ಆಲಯ, ನಮ್ಮ ಪಟ್ಟಣದಲ್ಲಿರುವಂಥ ಎಲ್ಲ ಆಲಯಗಳು ತೆರೆಯಲ್ಪಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಮತ್ತೆ ಈ ದಿನಗಳಲ್ಲಿ ಕೆಲಸ ಇಲ್ಲದೆ ಕೆಲವ್ರನ್ನ ಕಂಪನಿಯಿಂದ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಕೆಲವ್ರಿಗೆ ಇನ್ನು ಕಂಪನಿ ಓಪನೇ ಆಗಿಲ್ಲ. ಕೆಲವರು ಊರಿಗೆ ಹೋದವರಿಗೆ ವಾಪಸ್ ಬರೋಕ್ಕಾಗ್ತಾ ಇಲ್ಲ.
ಕೆಲವ್ರ ಮನೆಯಲ್ಲಿ ರೇಷನ್ ಇಲ್ಲ, ಊಟಕ್ಕಿಲ್ಲ, ಹಣ ಇಲ್ಲ, ಬಾಡಿಗೆ ಕಟ್ಟೋಕ್ಕಿಲ್ಲ. ಕೆಲವರು ಓನರ್ ಮನೆಯಿಂದ ಆಚೆ ಆಗ್ತಾ ಇದ್ದಾರೆ, ಕರೆಂಟ್ ಬಿಲ್ ಕಟ್ಟೋಕ್ಕಿಲ್ಲ, ರೇಷನ್ ತರೋಕ್ಕಿಲ್ಲ. ಬಹಳ ಕಷ್ಟಪಡ್ತಾ ಇದೆ ನಮ್ಮ ದೇಶ. ದೇವರು ಹೇಳಿದ್ರು, ನಾನು ನಿನ್ನ ದೇಶಕ್ಕೆ ನಾನು ನಿನ್ನನ್ನು ಕಾವಲುಗಾರರಾಗಿಟ್ಟಿದ್ದೇನೆ ಅಂತ ಹೇಳಿ. ಸೊ ನಾವು ನಿಯತ್ತಾಗಿ ದೇವರು ಕೊಟ್ಟಂತ ಒಂದು ಸೇವೆಯನ್ನ, ಅಂದ್ರೆ ಕಾವಲುಗಾರ ಕೆಲಸ ಕಾಯುವಂಥದ್ದು. ನಾವೇನ್ ಮಾಡ್ಬೇಕು? ದೇಶಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಜನಗಳಿಗಾಗಿ ಪ್ರಾರ್ಥಿಸಬೇಕು. ನಾವು 1 ನಿಮಿಷಗಳ ಕಾಲ ತಲೆಬಾಗಿ ಪ್ರಾರ್ಥನೆ ಮಾಡುವುದಾದ್ರೆ, ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹು ಬಲವಾಗಿದೆ ಎಂಬುದಾಗಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅಷ್ಟು ಮಾತ್ರವಲ್ಲ, ಇವತ್ತು ನಮ್ಮ ಕ್ರೈಸ್ತರಲ್ಲಿ ಅನೇಕ ಮುಖಂಡರುಗಳು, ಅನೇಕ ಸಂಘಟನೆಗಳು ಮಾಡ್ಕೊಂಡಿರೋರು ಸಹ ಇವತ್ತು ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಪಾಲ್ತಂಗೆ ಸೇವಕರಾಗಿರ್ಬೋದು, ಸ್ಟ್ಯಾನಿ ಪಿಂಟೋ ಎಂಬ ಸೇವಕರ ಅವರೊಂದು ಸಂಘಟನೆ ಮಾಡಿಕೊಂಡು ಅನೇಕ ಕರ್ನಾಟಕ ಸಂಘಟನೆ ಅಂತ, ಕ್ರೈಸ್ತ ಸಂಘಟನೆ, ಬಹಳ ಸಂಘಟನೆಗಳೆಲ್ಲ ಸೇರಿ ಇವತ್ತು ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರನ್ನ ದೇವ್ರ ಕೈ ಬಲಪಡಿಸ್ಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ಸೇವಕರು ಸಭೆ ಓಪನ್ ಆಗದೆ ಇರೋದ್ರಿಂದ ಫುಲ್ ಟೈಮ್ ಸೇವೆ ಮಾಡುವಂತ ಸೇವಕರು ಬಹಳ ಕಷ್ಟದಲ್ಲಿದ್ದಾರೆ. ಅವ್ರಿಗಾಗಿ ನಾವು ಪ್ರಾರ್ಥಿಸಬೇಕು, ಅವರ ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಮತ್ತೆ ನಮ್ಮ ದೇಶ, ಆಮೇಲೆ ಈಗ ಸರಿಯಾಗಿ ಎಲ್ಲೂ ಕೆಲಸ ನಡೆದೇ ಇರೋದ್ರಿಂದ ದೇಶ ತುಂಬಾ ಕಷ್ಟದಲ್ಲಿದೆ. ಅದಕ್ಕೆ ದೇಶವನ್ನ ದೇವರು ಆಧರಿಸಬೇಕು, ದೇಶವನ್ನು ಆಧರಣೆಯನ್ನು ದೇವರು ಕೊಡಬೇಕು. ಮತ್ತೆ ಒಂದು ಉಜ್ಜೀವನವನ್ನ ನಮ್ಮ ಪಟ್ಟಣದಲ್ಲಿ, ನಮ್ಮ ದೇಶದಲ್ಲಿ ದೇವರು ಎಬ್ಬಿಸಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲರೂ ಐಕ್ಯತೆ ಉಳ್ಳವರಾಗಿ, ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಾವು ಈ ವಿಷಯಗಳನ್ನ ಕರ್ತನ ಕರದಲ್ಲಿ ಕೊಟ್ಟು ಪ್ರಾರ್ಥಿಸುವಾಗ, ಸ್ವರ್ಗದಲ್ಲಿರುವ ಕರ್ತನು ತಂದೆಯಾದ ದೇವರದನ್ನು ಅನುಗ್ರಹಿಸಿ ಯೇಸುವಿನ ನಾಮದ ನಮಗೆ ಕೊಡುವಂತ ದೇವನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ಎಲ್ಲಾ ದೊರೆತನಗಳು, ಎಲ್ಲಾ ಅಧಿಕಾರಗಳು ಯೇಸು ಕ್ರಿಸ್ತನ ಕೆಳಗಡೆನೆ ಇರುವಂತದ್ದು. ನಂಬ್ತೀರಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲಾ ಅಧಿಕಾರಿಗಳು, ಎಲ್ಲಾ ದೇಶಗಳು, ಎಲ್ಲಾ ಪ್ರತಿಯೊಂದು ದೊರೆತನ ಮಾಡುವವರು, ಅಧಿಕಾರ ನಡೆಸುವವರು ಎಲ್ಲರೂ ಯೇಸು ಕ್ರಿಸ್ತನ ಕೆಳಗಡೆ ಇದ್ದಾರೆ. ಆತನ ಎಲ್ಲದಕ್ಕೂ ಶಿರಸ್ಸಾಗಿದ್ದಾನೆ. ಯೇಸುಸ್ವಾಮಿ ಏನಾಗಿದ್ದಾರೆ? ಎಲ್ಲದಕ್ಕೂ. ಹಾಗಾದ್ರೆ ನಮ್ಮ ದೇವರು ಎಲ್ಲದಕ್ಕಿಂತ ದೊಡ್ಡವನು. ಅದಕ್ಕೆ ವಾಕ್ಯ ಹೇಳ್ತೆ, ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು ಎಂಬುದಾಗಿ. ಅದು ನಾವು ವಿಶ್ವಾಸಿಸಬೇಕು. ನನ್ನ ದೇವರು ನಮ್ಮ ದೇಶದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹೃದಯವನ್ನು ಚೇಂಜ್ ಮಾಡಕ್ಕೂ ಆತನು ಶಕ್ತನು. ಹಲ್ಲೆಲೂಯಾ. ಆ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋದಾದ್ರೆ, ನನ್ನ ವಿಶ್ವಾಸ ನೋಡಿ, ಯೇಸು ಹೇಳ್ತಾರೆ, ನೀ ನಂಬಿದಂತೆ ನಿನಗಾಗ್ಲಿ, ನೀ ನಂಬಿದಂತೆ ನಿನಗೆ ಆಗಲಿ. ಹಲ್ಲೆಲೂಯಾ. ನಾವಿವತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಎಷ್ಟು ಜನ ನಂಬಿಕಸ್ಥರಿದ್ದೀರಿ? ನಂಬಿಕಸ್ಥರು. ಹಲ್ಲೆಲೂಯಾ. ಲೈವ್ ನೋಡುವ ದೇವರ ಮಕ್ಕಳ 1 ನಿಮಿಷಗಳ ಕಾಲ ಕಣ್ಣುಗಳು ಮುಚ್ಚಿಕೊಂಡು ನಮ್ಮೊಂದಿಗೆ ನೀವು ಪ್ರಾರ್ಥನೆ ಮಾಡ್ರಿ. ನಾವೆಲ್ಲರ ಐಕ್ಯತೆಯಿಂದ ಪ್ರಾರ್ಥನೆ. 1 ನಿಮಿಷ ಕಣ್ಣುಗಳು ಮುಚ್ಚಿಕೊಂಡು, ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಆಲಯಕ್ಕಾಗಿ, ಸೇವಕರುಗಳಿಗಾಗಿ, ನಮ್ಮ ಕ್ರಿಶ್ಚಿಯನ್ ಸಂಘಟನೆಗಳಿಗಾಗಿ ನಾವೆಲ್ಲರೂ ಐಕ್ಯತೆಯನ್ನು ಪ್ರಾರ್ಥನೆ ಮಾಡಿ 1 ನಿಮಿಷ ಕಣ್ಣುಗಳು ಮುಚ್ಚಿರಿ. ನಮ್ಮ ಮುಖ್ಯಮಂತ್ರಿಗಾಗಿ, ಪ್ರಧಾನಮಂತ್ರಿಗಾಗಿ ಪ್ರಾರ್ಥಿಸಿ. ಈಗ ಇವತ್ತು ಅನೌನ್ಸ್ಮೆಂಟ್ ಇದೆ, ಅದರಲ್ಲಿ ಆಲಯ ತೆರೆಯಲ್ಪಡೋಕೆ ದೇವರವರ ಹೃದಯದಲ್ಲಿ ಮಾತಾಡಲಿ ಎಂದು, ಅವರ ಬಾಯಿಂದ ಅನೌನ್ಸ್ಮೆಂಟ್ ಹೊರಡಲಿ ಎಂದು ನಾವು ಪ್ರಾರ್ಥಿಸಿ. 1 ನಿಮಿಷಗಳ ಕಾಲ ಕಣ್ಣುಗಳು ಮುಚ್ಚಿರಿ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಸ್ತೋತ್ರ ಮಾಡಿ, ಪ್ರಾರ್ಥನೆ ಮಾಡಿ. ವಿಷಯವನ್ನು ದೇವರ ಕರದಲ್ಲಿ ಕೊಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೆಸ್ ಲಾರ್ಡ್. ಆಮೆನ್. ಪಿಂಕಿ ಮಗಳು ಪ್ರಾರ್ಥನೆ ಮಾಡಿ, ವಿಷಯವನ್ನು ಕರ್ತನ ಕರದಲ್ಲಿ ಕೊಡಿ. ಎಸ್, ಮೊಣಕಾಲು ನಿಂತ್ಕೊಂಡು ಪ್ರಾರ್ಥನೆ ಮಾಡಿ. ಪರಿಶುದ್ಧಾತ್ಮನ ಯೇಸುವಿನ ನಾಮದಲ್ಲಿ ನಮ್ಮ ನಡೆಸುವ ದೇವರಾಗಿರುವ ಸ್ತೋತ್ರ. ಮುಖ್ಯವಾಗಿ ನಮ್ಮ ಪಟ್ಟಣಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರ. ಇವತ್ತು ನಮ್ಮ ಪಟ್ಟಣ ಲಾಕ್ಡೌನ್ ಆಗಿರುವುದರಿಂದ ಬಹಳ ಒಂದು ಕಷ್ಟದಲ್ಲಿದೆ. ನಮ್ಮ ರಾಜ್ಯ, ನಮ್ಮ ದೇಶ ಕಷ್ಟದಲ್ಲಿದೆ. ಕರ್ತನೆ, ನೀ ಸಂತೈಸುವ ದೇವರು, ಕರುಣಾಮಯಿ, ಭಯವುಳ್ಳವರು, ಮನಮರುಗುವಾತನ ಕೊರತೆಯನ್ನು ನೀಗಿಸುವ ದೇವರು ನೀನು ಆಗಿದ್ದೀರ ಸ್ವಾಮಿ. ನಮ್ಮ ದೇಶವನ್ನು ಕನಿಕರಿಸು. ನಮ್ಮ ದೇಶದ ಎಲ್ಲ ಪರಿಸ್ಥಿತಿಗಳು ಬದಲಾಗಲಿ, ನಮ್ಮ ದೇಶದ ಎಲ್ಲ ಸ್ಥಿತಿಗಳು ಬದಲಾಗಲಿ. ದೇವರ ಎಲ್ಲ ಕೆಲಸ ಇಲ್ಲದವರಿಗೆ ಕೆಲಸ ಕೊಡು, ಕೆಲಸ ಕಳ್ಕೊಂಡವರಿಗೆ ಕೆಲಸ ಕೊಡು. ಮುಚ್ಚಲ್ಪಟ್ಟ ಕಂಪನಿಗಳು, ಫ್ಯಾಕ್ಟರಿಗಳು, ಆಫೀಸ್ಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಮುಚ್ಚಲ್ಪಟ್ಟಂತ ಎಲ್ಲ ದೇವರ ಆಲಯಗಳು, ಎಲ್ಲ ಚರ್ಚ್ಗಳು, ಎಲ್ಲ ಪ್ರೇಯರ್ ಹಾಲ್ಗಳು ಯೇಸುವಿನ ನಾಮದಲ್ಲಿ ಓಪನ್ ಆಗಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ದೇವರು ಇವತ್ತು ಆಮೇಲೆ ಅನೌನ್ಸ್ಮೆಂಟ್ ಇದೆ ಕರ್ತನೆ. ಅವರ ಹೃದಯದ ಅಧಿಕಾರಿ ಹೃದಯದಲ್ಲಿ, ಪ್ರಧಾನಮಂತ್ರಿ ಹೃದಯದಲ್ಲಿ ಮಾತಾಡಿ ಎಲ್ಲ ಆಲಯ ತೆರೆಯಲ್ಪಡುವುದಕ್ಕೂ ಅವರಿಂದ ಅನುಮತಿ ನೀನು ಕೊಡು ಕರ್ತನೆ. ಅಪ್ಪ, ನೀನು ಎಲ್ಲದರ ಮೇಲೆ ಶಿರಸ್ಸಾಗಿರುವ ದೇವರು ಕರ್ತನೆ, ನೀನು ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ನಂಬುತ್ತೇವೆ, ನಿನಗಿಂತ ದೊಡ್ಡ ಅಧಿಕಾರಿ, ನಿನಗಿಂತ ದೊಡ್ಡ ರಾಜನು, ನಿನಗಿಂತ ದೊಡ್ಡ ಒಡೆಯನ್ನು ದೇವರು ಯಾರೂ ಇಲ್ಲ ಸ್ವಾಮಿ. ಅಪ್ಪ, ನೀನು ಒಂದು ಮಾತು ಹೇಳಿದರೆ ಸಾಕು, ಅದು ಈ ದೇಶದಲ್ಲಿ ಒಂದು ಸಂಭವಿಸುತ್ತದೆ ಕರ್ತನೆ. ನಾನು ಅದನ್ನು ನಂಬುತ್ತೇನೆ ಸ್ವಾಮಿ. ಕಷ್ಟದಲ್ಲಿರುವ ಸೇವಕರನ್ನ ಕೈ ಹಿಡಿದು ನಡೆಸಪ್ಪ. ಅವರಿಗೆ ಬೇಕಾದ ಹಣಕಾಸುಗಳು, ಆಹಾರಗಳು, ಬಾಡಿಗೆ ಕಟ್ಟುವ
ಕಟ್ಟೋದಕ್ಕೆ, ಚರ್ಚ್ ಬಾಡಿಗೆ ಕಟ್ಟೋದಕ್ಕೆ, ಕುಟುಂಬ ನಡೆಸೋದಕ್ಕೆ ಅವರಿಗೆ ಬೇಕಾದ ಅಗತ್ಯವನ್ನು ಒದಗಿಸಪ್ಪ. ಎಲ್ಲ ವಿಶ್ವಾಸಿಗಳ ಸಂಧಿಸಪ್ಪ, ಎಲ್ಲ ಬಡವರನ್ನ ಸಂಧಿಸಪ್ಪ, ಎಲ್ಲ ಕೂಲಿ ಕಾರ್ಮಿಕರನ್ನ ಸಂಧಿಸಪ್ಪ, ಎಲ್ಲ ಜನಗಳನ್ನ ಸಂಧಿಸಪ್ಪ, ಅನಾಥರು ವಿಧೇಯರನ್ನ ಸಂಧಿಸಪ್ಪ, ಕೈ ಬಿಡಲ್ಪಟ್ಟವರನ್ನ ಸಂಧಿಸಪ್ಪ, ಎಲ್ಲ ವೃದ್ಧರು ಮಕ್ಕಳನ್ನ ಸಂಧಿಸಪ್ಪ, ಬೀದಿಯಲ್ಲಿ ಬಿದ್ದಿರುವ ಕುಟುಂಬಗಳನ್ನ ಸಂಧಿಸಪ್ಪ. ಅಪ್ಪ ದೇವರೇ, ವಲಸೆ ಕಾರ್ಮಿಕರನ್ನ ಸಂಧಿಸಪ್ಪ, ಎಲ್ಲ ಅಧಿಕಾರಿಗಳನ್ನ ಪೊಲೀಸರ ಸಂಧಿಸಪ್ಪ, ಎಲ್ಲ ಡಾಕ್ಟರ್ ನರ್ಸ್ಗಳನ್ನ ಸಂಧಿಸುತ್ತಾನೆ. ಅಪ್ಪ ಅವರಿಗೆ ಆದರಣೆ ಕೊಡು ಕರ್ತನೆ, ಅಗತ್ಯವಾಗಿದ್ದನ್ನು ಒದಗಿಸಿ ಕೊಡು ಕರ್ತನೆ. ಅವರ ಕಷ್ಟಗಳಿಗೊಂದು ಬಿಡುಗಡೆ ಮಾಡಪ್ಪ, ಅವರ ಕಣ್ಣೀರಿಗೊಂದು ಬಿಡುಗಡೆ ಕೊಡಪ್ಪ. ಅನುದಿನದ ಆಹಾರ ನಾವು ತಿನ್ನುವಾಗ ಅಪ್ಪ ಅವರಿಗೂ ಸಹ ನೀನು ಕೊಡು ಎಂಬುದನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಯಾರ್ಯಾರು ಊಟ ಇಲ್ಲದೆ ಕಷ್ಟಪಡ್ತಾ ಇದ್ದರು ದೇವರೇ, ಅವರಿಗೆ ಊಟವನ್ನು ಕೊಡು ಕರ್ತನೆ. ಕೆಲಸ ಕಳ್ಕೊಂಡವರಿಗೆ ಕೆಲಸ ಕೊಡು ಕರ್ತನೆ. ಅಪ್ಪ ಈ ದಿನದಲ್ಲಿ ದೇವರೇ, ನಮ್ಮ ದೇಶ ಬಹಳ ಕಷ್ಟದಲ್ಲಿದೆಯಪ್ಪ. ನಮ್ಮ ದೇಶವನ್ನು ಸಂತೈಸು ಕರ್ತನೆ. ನಮ್ಮ ದೇಶದ ಕಣ್ಣೀರನ್ನು ಬರಸು. ಆ ಕೊರೋನಾ ಎಂಬ ರೋಗವನ್ನ ನಮ್ಮ ದೇಶದಿಂದ ಸಂಪೂರ್ಣವಾಗಿ ನೀಗಿಸಿ ಕಲ್ವಾರಿ ಶಿಲುಬೆಗೆ ಚಡಿದು ಅದನ್ನು ನಾಶ ಮಾಡಿಬಿಡು ಕರ್ತನೆ. ಅಪ್ಪ 103ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ಸಮಸ್ತ ರೋಗವನ್ನು ವಾಸಿ ಮಾಡುವವನ ನಾನೇ ಎಂಬುದಾಗಿ ನೀನು ಈ ರೋಗವನ್ನು ಸಂಪೂರ್ಣ ನೀಗಿಸಿ ನಮ್ಮ ದೇಶಕ್ಕೆ ಕ್ಷೇಮ ಕೊಡು, ನಮ್ಮ ದೇಶಕ್ಕೆ ಆರೋಗ್ಯ ದಯಪಾಲಿಸು, ನಮ್ಮ ದೇಶಕ್ಕೆ ಸುಕ್ಷೇಮವನ್ನು ಉಂಟು ಮಾಡು ಕರ್ತನೆ. ನಾವೆಲ್ಲರೂ ಐಕ್ಯತೆಯಿಂದ ಹೋಗಿ ಈ ಆಲಯದಲ್ಲಿ ಹೋಗಿ ಆರಾಧಿಸುವಂತೆ ಕರ್ತನೆ. ಅಪ್ಪ ಈ ಮುಂದಿನ ವಾರದಿಂದಲೇ ನಮಗೊಂದು ಕೃಪೆ ಕೊಡು ಎಂದು ಹಾಗೆ ನಡೆಸುವುದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಮುಂದಿನ ಭಾಗವನ್ನು ಆಶೀರ್ವಾದ ಮಾಡು. ವಾಕ್ಯ ಭಾಗ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ ಅಪ್ಪ. ವಾಕ್ಯದ ಮೂಲಕ ಒಂದು ಬಿಡುಗಡೆ, ವಾಕ್ಯದ ಮೂಲಕ ಆಶೀರ್ವಾದ, ವಾಕ್ಯದ ಮೂಲಕ ಆರೋಗ್ಯ, ವಾಕ್ಯದ ಮೂಲಕ ಜೀವ, ವಾಕ್ಯದ ಮೂಲಕ ಸಮೃದ್ಧಿ, ವಾಕ್ಯದ ಮೂಲಕ ಪ್ರತಿಯೊಂದು ಕುಟುಂಬಗಳಲ್ಲಿ ಹೊಸ ಬಲ ಇಳಿದು ಬರಲಿ ಕರ್ತನೆ. ಈ ವಾಕ್ಯ ಪ್ರತಿಯೊಬ್ಬರಿಗೆ ಅನುಗ್ರಹವಾಗಲಿ ಕರ್ತನೆ. ವಾಕ್ಯ ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ಮಾತಾಡು, ನಮ್ಮನ್ನ ಬಲಪಡಿಸು. ನಿನ್ನ ವಾಕ್ಯಕ್ಕಾಗಿ, ನಿನ್ನ ಶಬ್ದಕ್ಕಾಗಿ ನಾವು ಕಾದಿದ್ದೇವೆ ಕರ್ತನೆ. ನೀವು ನಮ್ಮನ್ನು ವಾಕ್ಯದ ಮೂಲಕ ಸಂತೈಸಿ, ಬಲಪಡಿಸಿ, ಶಕ್ತೀಕರಿಸು ಕರ್ತನೆ. ಒಳ್ಳೆ ಕ್ರಿಸ್ತ ಸೈನಿಕರಾಗಿ ನಮ್ಮನ್ನು ಮಾರ್ಪಡಿಸು. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಕೇಳಿ ಆಶೀರ್ವದಿಸಿ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಮತ್ತೊಮ್ಮೆ ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡಿಕೊಳ್ಳೋಣ. ಆಮೆನ್. ವಾಕ್ಯದ ಕಡೆಗೆ ಹೋಗೋಣ. ದೇವರು ಇವತ್ತು ಕೊಟ್ಟಂತ ವಾಕ್ಯ ಮುಖ್ಯವಾಗಿ ಸೈತಾನನ ಹೋರಾಟ ಇಲ್ಲದೆ ಇರುವವರು ಯಾರಿದ್ರು ಒಂದು ಕೈ ಎತ್ತಿ. ಆಮೆನ್. ಎಲ್ಲರಿಗೂ ಹೋರಾಟ ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ? ನಮ್ಮೆಲ್ಲರಿಗೂ ಹೋರಾಟಗಳು ಇದೆ. ಹೇಗೆ ನೀವು ಜಯಿಸ್ತಾ ಇದ್ದೀರಾ? ಬರೀ ಪ್ರಾರ್ಥನೆ ಒಂದೇನಾ? ಆಮೇಲೆ ದೇವ್ರ ನಾಮ ಮಾತ್ರನಾ? ಉದಾಹರಣೆ, ಥ್ಯಾಂಕ್ ಯು ಲೋ. ಅನ್ನ ಎಷ್ಟು ತಟ್ಟೆಲಿ ಎಷ್ಟು ಅನ್ನ ಹಾಕಿರ್ತೀವೋ ಅದಕ್ಕೆ ತಕ್ಕಂತ ಸಾಂಬಾರ್ ಬೇಕಿರ್ಬೇಕು. ಹೌದಾ ಇಲ್ವೋ? ಸಾಂಬಾರ್ ಕಮ್ಮಿ ಆದ್ರೆ ಏನಾಗುತ್ತೆ? ಸೊ ಊಟ ನಮ್ಗೆ ತೃಪ್ತಿ ಕೊಡಲ್ಲ. ಅದೇ ತರ ಸಾಂಬಾರ್ ಎಷ್ಟೇ ಚೆನ್ನಾಗಿರ್ಲಿ, ಸಾಂಬಾರ್ ಎಷ್ಟೇ ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಲ್ಪ ಹಾಕೊಂಡ್ರೆ ನಡೆಯುತ್ತಾ? ಇಲ್ಲ. ಇಸ್ ದ ಲಾರ್ಡ್. ಅದೇ ತರ ಸಾಂಬಾರು, ಅನ್ನ ಕಮ್ಮಿ ಹಾಕೊಂಡು ಸಾಂಬಾರ್ ಜಾಸ್ತಿ ಹಾಕಿದ್ರು ನಡೆಯಲ್ಲ. ಅನ್ನಕ್ಕೆ ತಕ್ಕ ಹಾಗೆ ಸಾಂಬಾರ್ ಇರ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ತಟ್ಟೆಯಲ್ಲಿ ಅನ್ನ ಕೊಡ್ತಾರೆ, ಒಂದು ಚಿಕ್ಕ ಬೌಲಲ್ಲಿ ಸಾಂಬಾರ್ ಕೊಡ್ತಾರೆ. ನಿಮ್ಗೆ ಎಷ್ಟು ಬೇಕು ಹಾಕೊಳ್ರಿ. ಏನಕ್ಕೆ ನಿಮ್ಗೆ ಎಷ್ಟು ಬೇಕು? ಎಸ್. ನಮ್ಮ ಜೀವಿತದಲ್ಲಿ ಇವತ್ತು ನಾವು ದೇವರ ವಾಕ್ಯವನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರಾರ್ಥನೆಯನ್ನ, ಆರಾಧನೆಯನ್ನ, ಪ್ರತಿಯೊಂದು ನನ್ನ ಆತ್ಮಿಕ ಜೀವಿತಕ್ಕೆ ಏನೇನ್ ಬೇಕು ನಾನು ಅದನ್ನ ಪಡ್ಕೋಬೇಕು. ಒಂದು ಕಮ್ಮಿ ಆದ್ರೂ ನನ್ನ ಆತ್ಮಿಕ ಜೀವಿತದಲ್ಲಿ ಕೊರತೆ ಬರ್ತದೆ. ಒಂದು ಕಮ್ಮಿ ಆಗಬಾರದು. ಪ್ರಾರ್ಥನೆ ಬೇಕು, ವಾಕ್ಯ ಬೇಕು. ಪ್ರಾರ್ಥನೆ ಬೇಕು, ವಾಕ್ಯ ಬೇಕು, ಅದರ ಜೊತೆಗೇನೆ ಆರಾಧನೆನೂ ಬೇಕು ನಮ್ಗೆ. ಯಾವ್ದು ಕಮ್ಮಿ ನಾವು ಮಾಡಬಾರದು. ಹಲ್ಲೆಲೂಯಾ. ನಾನು ಏನ ಕೇಳಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಬರೀ ಪ್ರಾರ್ಥನೆ ಮೂಲಕ ಮಾತ್ರನೇ ಸೈತಾನ ಜಯಿಸಕ್ಕೆ ಸಾಧ್ಯವಿಲ್ಲ. ಸೈತಾನನ ಜಯಿಸಬೇಕಂತಂದ್ರೆ ಯೇಸು ಕ್ರಿಸ್ತನು ಸೈತಾನನ್ನ ಹೆಂಗೆ ಜಯಿಸಿದ್ರು? ವಾಕ್ಯದ ಮೂಲಕ. ಹೆಂಗ್ ಜಯಿಸಿದ್ರು? ಗಟ್ಟಿಯಾಗಿ ಹೇಳಿ. ಯೇಸು ಸೈತಾನನ ವಾಕ್ಯದ ಮೂಲಕ ಜಯಿಸಕ್ಕೆ ಕಾರಣ ಏನು? ಅವನು ವಾಕ್ಯವನ್ನು ಯೇಸು ಮುಂದೆ ಇಟ್ಟಿದ್ರು. ಸೈತಾನ್ ಏನ್ ಮಾಡಿದಾನೆ? ಪಿಂಕಿಲ್ ನೋಡ್ಬೇಕು, ಮೀನ್ ಬೇಕಾ? ಸೈತಾನ್ ಏನ್ ಮಾಡಿದೆ? ವಾಕ್ಯವನ್ನ ತಗೊಂಡು ಯೇಸು ಸ್ವಾಮಿ ಮುಂದೆ ಇಟ್ಟು ಯೇಸು ಸ್ವಾಮಿನ ಪರೀಕ್ಷೆ ಮಾಡಕ್ಕೆ, ಯೇಸು ಸ್ವಾಮಿನ ಬೀಳ್ಸಕ್ಕೆ, ಪಾಪದಲ್ಲಿ ಲೋಕದಲ್ಲಿ ಬೀಳ್ಸಕ್ಕೆ ನೋಡಿದ. ಅದಕ್ಕೆ ಯೇಸು ಸ್ವಾಮಿ ತಕ್ಕದಾಗಿ ವಾಕ್ಯದಲ್ಲಿ ಉತ್ತರವನ್ನ ಕೊಟ್ಟರು.
ಇವತ್ತು ಸೈತಾನ ಕಾರ್ಯವನ್ನ ನಾವು ಜಯಿಸಬೇಕಾದ್ರೆ, ಹಲ್ಲೆಲೂಯಾ, ಜಯಿಸಬೇಕಾದ್ರೆ, ಸೈತಾನ ಕಾರ್ಯಗಳನ್ನ ನಾವು ಜಯಿಸಬೇಕಾದ್ರೆ ನಮಗೆ ದೇವರ ವಾಕ್ಯ ಬೇಕು. ದೇವರ ವಾಕ್ಯ ನಮಗೆ ಗೊತ್ತಿರಬೇಕು. ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೇನೆ. ಆಮೆನ್. ಕೊಂಬೆಯು ಮರದಲ್ಲಿ ಕೊಂಬೆಯು ನೆಲೆಗೊಂಡಿಲ್ಲದಿದ್ರೆ ಹೇಗೆ ಫಲ ಕೊಡುವುದಿಲ್ಲವೋ, ನೀವು ನನ್ನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ಫಲ ಕೊಡಕ್ಕಾಗಲ್ಲ. ಕೆಲವರು ಬರೀ ಪ್ರಾರ್ಥಿಸ್ತಾರೆ, ವಾಕ್ಯನೇ ಓದಲ್ಲ. ಕೆಲವರು ವಾಕ್ಯ ಓದ್ತಾರೆ, ಪ್ರಾರ್ಥನೆನೂ ಮಾಡಲ್ಲ. ಕೆಲವರು ಆರಾಧನೆ ಮಾಡೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಇವತ್ತಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಡೋದಂತದ್ದು ಏನಂತಂದ್ರೆ, ನಾವು ನಿಂತಿರುವಂತ ಒಂದು ಈ ಸ್ಥಿತಿ ಇದೆಯಲ್ಲ, ಇದು ಯುದ್ಧ ಭೂಮಿ. ಏನಿದು? ಉದಾಹರಣೆ ನಾನು ಹೇಳ್ತೇನೆ, ಇವತ್ತು ಸೈತಾನನು ನನ್ನನ್ನ ಹೋರಾಟದಲ್ಲಿ ಬಿಟ್ಟು ಹೋದನಂತ ನನ್ಗೆ ಹೇಳಕ್ಕಾಗುತ್ತಾ? ಆಮೇಲೆ ಒಂದು ವಿಷಯ ಅವನ್ನ ನಮ್ಮ ಹತ್ರ ತಂದಾಕಿ ನಾವು ಜಯಿಸಿದಿವೆ, ತಿರ್ಗಾ ಇನ್ನೊಂದು ವಿಷಯವನ್ನು ತಂದಾಗ್ತಾ ಇದೆ. ನಾವು ಅದನ್ನ ಜಯಿಸ್ತಾ ಇದೀವಿ, ತಿರ್ಗಾ ಇನ್ನೊಂದು ವಿಷಯ ನಮ್ಮ ಮೇಲೆ ತಂದಾಗ್ತಾ ಇದೆ. ಆಮೇಲೆ ಹಾಗಾದ್ರೆ ಒಂದು ಕ್ರೈಸ್ತರೆನಿಸಿಕೊಂಡವರಿಗೆ, ದೇವರ ಮಕ್ಕಳು ಎನಿಸಿಕೊಂಡವರಿಗೆ ಹೋರಾಟ ಅನ್ನೋದು ಪ್ರತಿದಿನ ಇರ್ತದೆ. ಆಮೇಲೆ ಹಾಗಾದ್ರೆ ನಾವು ಪ್ರತಿದಿನ ಎಚ್ಚರವಾಗಿರ್ಬೇಕು. ನಮ್ಮ ಸುತ್ತಲೂ ವೈರಿಗಳಿರುವಾಗ ನಾವೇನಾಗಿರ್ಬೇಕು? ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಒಬ್ಬ ಯಜಮಾನನು ನಿದ್ರೆ ಮಾಡುವಂತ ಸಮಯದಲ್ಲಿ, ಆಮೇಲೆ ಅವನು ಬೆಳಿಗ್ಗೆ ಎಲ್ಲ ಗೋಧಿ ಕಾಳನ್ನ, ಗೋಧಿ ಬೀಜವನ್ನ ಬಿಟ್ಟು ರಾತ್ರಿ ಹೋಗಿ ಮಲ್ಕೊಂಡಿದ್ದಾನೆ. ರಾತ್ರಿ ಶತ್ರು ಆದವನು ಬಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ಹಣಜಿ ಬಿಟ್ಬಿಟ್ಟು ಹೋಗಿದ್ದಾನೆ. ಆದುದರಿಂದ ನಾವು ಇವತ್ತು ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ದೇವರು ಕೊಟ್ಟಿದ್ದಾರೆ. 2 ತಿಮೋತಿ 2ನೇ ಅಧ್ಯಾಯ 3 ಮತ್ತು 5ನೇ ವಾಕ್ಯ. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. 2 ತಿಮೋತಿ 2ನೇ ಅಧ್ಯಾಯ 3 ರಿಂದ 5ನೇ ವಾಕ್ಯ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ಆಮೆನ್. ದೇವರು ಹೇಳ್ತಿದ್ದಾರೆ, ಯಾವನಾದರೂ ರಂಗಸ್ಥಳದಲ್ಲಿ ಅಂದ್ರೆ ಯುದ್ಧ ಮಾಡುವಂತ ಸ್ಥಳ. ರಂಗಸ್ಥಳ ಅಂದ್ರೆ ಯುದ್ಧ ಭೂಮಿ. ರಂಗಸ್ಥಳ ಅಂದ್ರೆ ಏನು? ಯುದ್ಧ ಭೂಮಿ. ಎದುರಾಳಿಯೊಡನೆ, ಶತ್ರುವೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ರೆ ಅವನಿಗೆ ಜಯಮಾಲೆ ದೊರಕೋದಿಲ್ಲ. ಹಾಗಾದ್ರೆ ಹೋರಾಡೋಕ್ಕೂ ನಿಯಮಗಳಿದೆ, ಯುದ್ಧ ಮಾಡೋದಕ್ಕೂ ನಿಯಮಗಳಿದೆ. ಹಲ್ಲೆಲೂಯಾ. ಮುಖ್ಯವಾಗಿ ನೀವು ನೋಡಿರ್ಬೇಕು, ಒಬ್ಬ ಸೈನಿಕನ ಕೈಯಲ್ಲಿ ಆಗಿನ ಕಾಲ, ಈಗ ಬಂದೂಕ್ ಬಂದಿದೆ. ಆಮೇಲೆ ಆಗ ಬಂದೂಕಿಲ್ಲ. ಅವಾಗ ಒಂದು ಕೈಯಲ್ಲಿ ಕತ್ತಿ, ಖಡ್ಗ ಅಂತ ಕರೀತಾರೆ, ಇನ್ನೊಂದು ಕೈಯಲ್ಲಿ ಗುರಾಣಿ. ಆಮೇಲೆ ಅವನು ಕತ್ತಿಯಿಂದ ಹೊಡಿಯುವಾಗ ಇವನು ಗುರಾಣಿ ಕೊಡ್ಬೇಕು. ಆಮೇಲೆ ಇವನು ಕತ್ತಿಯಿಂದ ಹೊಡಿಯುವಾಗ ಅವನೇನ್ ಮಾಡ್ತಾನೆ? ಗುರಾಣಿ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರ ವಾಕ್ಯದಲ್ಲಿ ಎಫೆಸ 6:10 ಬರೆಯಲ್ಪಟ್ಟಿದೆ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳ್ರಿ, ಪವಿತ್ರಾತ್ಮನ ಕೊಡುವ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದುಕೊಳ್ಳ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೈತಾನು ನಮ್ಮ ಮೇಲೆ ಯಾರು ಕ್ರಿಕೆಟ್ ಅಲ್ಲಿ ಬೌಲಿಂಗ್ ಆಗ್ತಾರಲ್ಲ, ಆತರ ಅವನು ಒಂದಲ್ಲ ಒಂದು ವಿಷಯಗಳು ನಮ್ಮಲ್ಲಿ ಎಸಿತಾನೆ ಇರ್ತಾನೆ. ನಾವು ವಾಕ್ಯ ಎಂಬ ಬ್ಯಾಟ್ ಇಟ್ಕೊಂಡು ಹೊಡಿತಾನೆ ಇರ್ಬೇಕು. ಕೈಯಲ್ಲಿ ಏನಿರ್ಬೇಕು? ಬ್ಯಾಟ್. ಅದು ಬೀಸಕ್ಕೆ ನಮ್ಗೆ ಗೊತ್ತಿರ್ಬೇಕು. ಸುಮ್ನೆ ಕೈಯಲ್ಲಿ ಬ್ಯಾಟ್ ಇಟ್ಕೊಂಡು ಪ್ರಯೋಜನ ಇಲ್ಲ. ಯಾವ ಬಾಲಿಗೆ ಹೆಂಗ್ ಹೊಡಿಬೇಕಂತ ನಮಗೆ ಗೊತ್ತಿರಬೇಕು. ನಾನು ಅದೇನು ಕೇಳ್ತಾ ಇದ್ದೀನಿ ಅಂತಂದ್ರೆ, ದೇವರು ಇವತ್ತು ಹೇಳ್ತಾ ಇದ್ದಾರೆ, ನಿನ್ನ ಮೇಲೆ ಶತ್ರು ಹೋರಾಡ್ಲಿಕ್ಕೆ ಬರುವಾಗ ನಿನ್ನ ನಿಯಮದ ಪ್ರಕಾರ ಹೋರಾಡು. ಹಲ್ಲೆಲೂಯಾ. ಕೆಲವೊಂದು ವಿಷಯಗಳಿಗೆ ಉಪವಾಸ ಬೇಕು, ಕೆಲವೊಂದು ವಿಷಯಕ್ಕೆ ಉಪವಾಸ ಬೇಡ. ಆಮೇಲೆ ಕೆಲವೊಂದು ಸಮಯ ಹೆಚ್ಚಿನ ಪ್ರಾರ್ಥನೆ ಬೇಕಾಗುತ್ತೆ, ಆ ಸಮಯದಲ್ಲಿ ಹೆಚ್ಚಿನ ಪ್ರಾರ್ಥನೆ ಕೂರ್ಬೇಕಾಗುತ್ತೆ. ಕೆಲವು ಸಮಯ ದೇವರ ಆತ್ಮನ ಉಪವಾಸದಲ್ಲಿ ಕೂತು ಪ್ರಾರ್ಥಿಸು ಅನ್ನುವಾಗ ಉಪವಾಸದಲ್ಲಿ ಕೂತು ಪ್ರಾರ್ಥಿಸಬೇಕು. ದೇವರೇ, ನೀವು ಹೇಳೋದು ಯಾಕೆ ಕರ್ತನೆ ಉಪವಾಸದಲ್ಲೇ ಇರ್ಬೇಕಂತ ದೇವರು ಹೇಳಿದ್ರೆ ಇರ್ಬೇಕು. ಆಮೇಲೆ ಮತ್ತೆ ದೇವರ ಅನುಮತಿ ಇಲ್ಲದೆ ಉಪವಾಸ ಮಾಡಬಾರದು. ದೇವರು ಹೇಳಿದ್ರೆ, ಈ ಜಾತಿ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಸ್ವಾಮಿ ಹತ್ರ ಶಿಷ್ಯಂದ್ರು ಬಂದು ಹೇಳಿದ್ರು, ಏನು ಮಾಡ್ರು ಇವ್ನು ದೆವ್ವ ಬಿಡಿಸಕ್ ಆಗ್ತಾ ಇಲ್ಲ ನಮ್ಗೆ ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು,
ಈ ಕೆಲವೊಂದು ಜಾತಿ ಉಪವಾಸ ಪ್ರಾರ್ಥನೆಯನ್ನಲ್ಲದೆ ಬಿಟ್ಟು ಹೋಗೋದಿಲ್ಲ. ಆಮೇಲೆ ಅದರ ಅರ್ಥ ಈ ದೆವ್ವಗಳನ್ನ, ಈ ಕೆಲವು ಜಾತಿಗಳನ್ನ ಬಿಡಿಸಬೇಕಂದ್ರೆ ಬಿಡಿಸುವಂತ ಸೇವಕರಾಗಿರ್ಬೋದು, ಬಿಡಿಸುವಂತ ಯಾರೇ ಒಂದು ಕರ್ತನ ಸೇವೆ ಮಾಡುವವರಾಗಿರ್ಬೋದು, ಅವರು ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನ ಮುಂದೆ ಕಾದಿರುವವರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಕೆಲವೊಂದು ಸಮಯ ನಾವು ವೈರಿಗಳ ಎದುರಾಳಿಗಳನ್ನು ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡಬೇಕು. ಹೋರಾಡಿಲ್ಲ ಅಂದ್ರೆ ಜಯಮಾಲೆ ಸಿಕ್ಕಲ್ಲ. ನಿಯಮದ ಪ್ರಕಾರ ನಾವು ಹೋರಾಡುವಾಗ ನಮ್ಗೆ ಏನ್ ಸಿಕ್ಕುತ್ತೆ? ಜಯಮಾಲೆ ಸಿಕ್ಕುತ್ತೆ. ಏನ್ ಸಿಕ್ಕುತ್ತೆ? ಹಲ್ಲೆಲೂಯಾ. ಆಧಾರವಾಗಿ ಇನ್ನೊಂದು ವಾಕ್ಯನ ಓದೋಣ. ಎಫೆಸ 6ನೇ ಅಧ್ಯಾಯ 10ನೇ ವಾಕ್ಯ. ಹತ್ತಲ್ಲ 12ನೇ ವಾಕ್ಯ ಓದ್ರಿ. ಎಫೆಸ 6:12 ಬೇಗ. ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಮೇನ್. ನಮಗೆ ಹೋರಾಟ ಇರುವುದು ಮನುಷ್ಯರ ಸಂಗಡ ಅಲ್ಲ. ಕೇಳ್ತಾ ಇದ್ದೀರಾ? ಯಾರ ಸಂಗಡ ಅಲ್ಲ? ಮನುಷ್ಯರ ಸಂಗಡ ಅಲ್ಲ. ಆದರೆ ಇದು ವಾಕ್ಯ ಹೇಳುತ್ತದೆ, ನಮಗೆ ಮನುಷ್ಯ ಸಂಗಡ ಮಾತ್ರವಲ್ಲ, ಅವನ ಜೊತೆಗೆ ಮಾತ್ರ ಅಲ್ಲ, ರಾಜತ್ವಗಳ ಮೇಲಿನೂ ಅಧಿಕಾರಗಳ ಮೇಲಿನೂ ಅಂಧಕಾರದ ಲೋಕಾಧಿಪತಿಗಳ ಮೇಲಿನೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡೋರಾಗಿದ್ದೇವೆ. ಒಂದು ರಾಜತ್ವ, ಒಂದು ಅಧಿಕಾರ, 2 ಅಂಧಕಾರ ಲೋಕಾಧಿಪತಿ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆ, 4 ವಿಷಯಗಳು, ಮತ್ತೆ ಮನುಷ್ಯ 5 ವಿಷಯ. ಆಮೇಲೆ 5 ವಿಷಯಗಳಲ್ಲಿ ನಮಗೆ ಹೋರಾಟಗಳಿದೆ. ನಮಗೆ ಬಂದಿರುವಂತ ಹೋರಾಟ ಏನೆಂದು ನಾವು ಗ್ರಹಿಸ್ಕೋಬೇಕು. ಹಲ್ಲೆಲೂಯಾ. ಈ ಅಂಧಕಾರ ಶಕ್ತಿ ಅಂದ್ರೆ ಎಫೆಸ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದ್ದ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಂಧಕಾರ ಶಕ್ತಿಗಳು. ಆಮೇಲೆ ಅದಕ್ಕೆ ಆಕಾಶ ಮಂಡಲದ ಶಕ್ತಿಗಳಂತ ಕರೀತಾರೆ. ಅಲ್ಲಿನೇ ದುರಾತ್ಮ ಶಕ್ತಿಯ ಸೇನೆಗಳಿದೆ. ಇನ್ನೊಂದು ಯೇಸು ಹೇಳಿದ್ರು, ಬಂಡೆ ಮೇಲೆ ಸಭೆಯನ್ನು ಕಟ್ಟು, ಪಾತಾಳ ಲೋಕದ ಶಕ್ತಿಯು ಅದನ್ನು ಸೋಲಿಸೋದಿಲ್ಲ, ಪಾತಾಳ ಲೋಕದ ಬಲ ಅದನ್ನು ಸೋಲಿಸುವುದಿಲ್ಲ. ಹಾಗಾದ್ರೆ ಪಾತಾಳ ಲೋಕದಲ್ಲಿ ಒಂದು ಶಕ್ತಿಗಳಿದೆ ಹೋರಾಡ್ಲಿಕ್ಕೆ. ಅಧಿಕಾರ ಮನುಷ್ಯನ ಮೂಲಕ ಅಧಿಕಾರ. ಇವತ್ತು ಲೋಕದಲ್ಲಿ ಅಧಿಕಾರ ಬಂದಿದೆ. ಕ್ಲೋಸ್ ಮಾಡ್ಬೇಕಂದ್ರೆ ಕ್ಲೋಸ್ ಮಾಡ್ಬೇಕು. ನಾವು ಪ್ರಶ್ನೆನೆ ಮಾಡೋಂಗಿಲ್ಲ. ನಮ್ಮ ದೇಶ ಏನೋ ಪರವಾಗಿಲ್ಲ, ಕೆಲವೊಂದು ಕಂಟ್ರಿಗಳಲ್ಲಿ ಒಂದು ಉಸಿರು ಬಿಡೋಂಗಿಲ್ಲ. ಒಂದು ಮೆಸೇಜ್ ಕಳಿಸಿದ್ರೆ ಅವರು ಸ್ಯಾಟಲೈಟ್ ಅಲ್ಲಿ ಗೊತ್ತಾಗಿ ಅವರು ಅರೆಸ್ಟ್ ಮಾಡುವಂತ ಸ್ಥಿತಿ ಇವತ್ತು ಚೀನಾದಲ್ಲಿದೆ, ಉತ್ತರ ಕೊರಿಯಾದಲ್ಲಿದೆ. ಅಂತ ಒಂದು ಅಧಿಕಾರ ಅವರಲ್ಲಿ ಕ್ರಿಯೆ ಮಾಡುವಂತ ಒಂದು ಆತ್ಮನಿದೆ. ಅವರಲ್ಲಿ ಆ ಕ್ರೂರತನ, ಆ ಕೆಟ್ಟದಾಗಿರುವಂತ ಒಂದು ವಿಷಯಗಳನ್ನ ಕೊಟ್ಟು ಅಧಿಕಾರ ನಡೆಸುವಂತ ದುರಾತ್ಮ ಶಕ್ತಿಗಳಿದೆ. ನಮ್ಗೆ ಇವೆಲ್ಲದರ ಮೇಲೆ ಹೋರಾಟಗಳು ಉಂಟು. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಸುಮ್ಮನೆ ನಮ್ಮ ಮನುಷ್ಯರ ಜೊತೆ ಮಾತ್ರ ಅಲ್ಲ ನಮ್ಮ ಹೋರಾಟ, ಆದ್ರೆ ಸೈತಾನನ್ನು ಉಪಯೋಗಿಸುವುದು ಮನುಷ್ಯನ ಮೂಲಕನೇ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರ ಮೂಲಕ? ಗಟ್ಟಿಯಾಗಿ ಹೇಳ್ರಿ. ಅದಕ್ಕೆ ಅಯ್ಯೋ ಪಾಪ ಪಾಸ್ಟರ್ ಅವ್ರು ನೋಡಿದ್ರೆ ನಮ್ಗೆ ಬೇಜಾರ್ ಆಗುತ್ತೆ. ಪಾಸ್ಟರ್ ಬೇಜಾರಿಲ್ಲ, ಸಿಸ್ಟರ್ ಬೇಜಾರಿಲ್ಲ, ಬ್ರದರ್. ಅವರ ಮೂಲಕ ಹೋರಾಟ ಬರುವಾಗ ಎಲ್ಲಿಂದ ಬಂದು ಯಾರು ಇದನ್ನ ತಂದಿದೆ ಎಂದು ನೀವು ಯೋಚನೆ ಮಾಡಬೇಕು. ಮನುಷ್ಯರನ್ನ ದ್ವೇಷ ಮಾಡಬಾರ್ದು. ಹಲ್ಲೆಲೂಯಾ. ಇವತ್ತು ಎಷ್ಟೋ ಮಂತ್ರವಾದಿಗಳು ರಕ್ಷಣೆ ಹೊಂದಿದ್ದಾರೆ, ಎಷ್ಟೋ ಯೇಸುಸ್ವಾಮಿನ ವಿರೋಧ ಮಾಡೋರು, ಚರ್ಚ್ ಹೊಡೆದವರು, ಪಾಸ್ಟರ್ಗಳನ್ನ ಹೊಡೆದವರು ಇವತ್ತು ರಕ್ಷಣೆ ಹೊಂದಿದ್ದಾರೆ. ನಮಗೆ ವಿರೋಧವಾಗಿ ನಿಂತು ರಕ್ಷಣೆ ಹೊಂದಿದ್ದಾರೆ, ನಮಗೆ ವಿರೋಧವಾಗಿ ಮಾತಾಡಿರೋ ರಕ್ಷಣೆ ಹೊಂದಿದ್ದಾರೆ. ಹಾಗಾದ್ರೆ ಯೇಸು ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಅರ್ಥ. ಯೇಸು ಅವ್ರನ್ನ ಬಟ್ ನಾವು ಹೇಳೋದೇನು ಗೊತ್ತಾ? ದೇವರವ್ರು ನಂಗೆ ವಿರೋಧವಾಗಿ ನಿಂತಿದ್ದಾರೆ, ಅವರಿಗೆ ಸರಿಯಾಗೋದು ಏಟು ಕೊಟ್ಬಿಡು, ಅವ್ರಿಗೆ ಏನಾದ್ರು ಒಂದು ಮಾಡ್ಬಿಡು, ಅವ್ರಿಗೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತೆಲ್ಲ ಯೋಚನೆ ಮಾಡ್ತೀವಿ. ದೇವ್ರ ಹಂಗೆ ಹಿಂಗೆ ಮಾಡುವ ದೇವರಲ್ಲ. ಅವ್ರನ್ನೂ ಸಹ ಪ್ರೀತಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಅವರಲ್ಲಿ ಕ್ರಿಯೆ ಮಾಡುವಂತ ದುರಾತ್ಮ ಶಕ್ತಿಗಳ ಮೇಲೆ ನಮಗೆ ಫೈಟ್ ಇರೋದು. ಅವರಲ್ಲಿ ಕ್ರಿಯೆ ಮಾಡುವ ಅಂಧಕಾರ ಶಕ್ತಿಗಳ ಮೇಲೆ ನಮಗೆ ಫೈಟ್ ಇರೋದು, ಮನುಷ್ಯರ ಜೊತೆಗಲ್ಲ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದ್ರಿ, ಕೊಲೊಸ್ಸೆ ಬೇಡ, ರೋಮಾಪುರ 8ನೇ ಅಧ್ಯಾಯ 37ನೇ ವಾಕ್ಯ ಓದ್ರಿ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು?
ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಇವತ್ತು ಉದಾಹರಣೆ ಹೇಳ್ತೇನೆ, ನಾನು ಆತ್ಮಿಕವಾಗಿ ಬೆಳೆದು ಬರುವಾಗಲೇ ನಾನು ಹೋರಾಟವನ್ನು ಅನುಭವಿಸೋದು. ಕೇಳ್ತಾ ಇದ್ದೀರಾ? ನಿಜವಾಗಿಯೂ ನಾನು ಆತ್ಮಿಕವಾಗಿ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರ ವಾಕ್ಯ ಓದ್ತಾ ಇದ್ದೇನೆ, ಮನೇಲಿ ಆರಾಧನೆ ನಡೀತಾ ಇದೆ, ಕರೆಕ್ಟ್ ಆಗಿ ಚರ್ಚಿಗೆ ಬರ್ತಾ ಇದ್ದೇನೆ, ನಾನು ಆದಷ್ಟು ಮಟ್ಟಿಗೆ ವಿಶುದ್ಧತೆಯಲ್ಲಿ ನಡೀತಾ ಇದ್ದೇನೆ, ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೀತಾ ಇದ್ದೇನೆ, ದೇವರ ವಾಕ್ಯವನ್ನು ಮಾನಿಸ್ತಾ ಇದ್ದೇನೆ, ಸರಿಯಾಗಿ ದೇವರಿಗೆ ದಶಮ ಭಾಗವನ್ನು ಕೊಡ್ತಾ ಇದ್ದೇನೆ, ಕೆಲಸದಲ್ಲಿ ನಂಬಿಗಸ್ತನು, ಸಭೆಯಲ್ಲಿ ನಂಬಿಗಸ್ತನು, ಕುಟುಂಬದಲ್ಲಿ ನಂಬಿಗಸ್ತನಾಗಿ ನಾನು ನಡೆಯುವಂತ ದಿನಗಳಲ್ಲಿನೇ ಸೈತಾನನು ಅನೇಕ ಕಡೆಗಳಿಂದ ನನ್ನ ಮೇಲೆ ಹೋರಾಟ, ಶೋಧನೆ, ಇಕ್ಕಟ್ಟುಗಳನ್ನು ತಂದಾಗ್ತಾನೆ. ಹೌದಾ ಇಲ್ವಾ? ಕ್ರಿಶ್ಚಿಯನ್ ಅದನ್ನು ಅನುಭವಿಸಿದ್ದೀರಿ. ದೇವರಲ್ಲಿ ಇನ್ನೇನು ಬೆಳೀತಾ ಬರ್ಬೇಕನ್ನೋ ಸಮಯದಲ್ಲಿನೇ ನನ್ನ ಮೇಲೆ ಹೋರಾಟ ಸೈತಾನ. ಯಾಕೆ? ನನ್ನನ್ನ ಆತ್ಮಿಕವಾಗಿ ಬೆಳೆಯದಂತೆ, ನನ್ನನ್ನ ಕುಗ್ಗಿಸೋಕೆ, ಮೊದಲಿನ ಸ್ಥಿತಿಯಲ್ಲಿ ನನ್ನ ನಿಲ್ಲಿಸೋದಕ್ಕೆ, ಮೊದಲು ಹೇಗೆ ನಾನು ದೇವರನ್ನ ಕಂಡುಕೊಳ್ಳದೆ ಬರಿದಾಗಿ ನಿಂತಿದ್ನೋ ಆ ಸ್ಥಿತಿಯಲ್ಲಿ ಹೋಗಿ ನಂಬಿಕೆ ಕಳ್ಕೊಂಡು, ವಿಶ್ವಾಸ ಕಳ್ಕೊಂಡು, ರಕ್ಷಣೆ ಕಳ್ಕೊಂಡು, ದೇವರ ಆಲಯವನ್ನ ಕಳ್ಕೊಂಡು, ದೇವರ ಸಾನ್ನಿಧ್ಯವನ್ನ, ದೇವರ ಮಹಿಮೆಯನ್ನ ಕಳ್ಕೊಂಡು ನಾನು ಬರಿದಾಗಿ ನಿಲ್ಲಬೇಕಂತ ಸೈತಾನ್ ಚಿಂತೆ ಮಾಡ್ತಾ ಇದೆ. ಆಮೇನ್. ದೇವರ ಮಹಿಮೆಯಿಂದ ತುಂಬಲ್ಪಟ್ಟು, ದೇವರ ಸಾನ್ನಿಧ್ಯದಿಂದ ತುಂಬಲ್ಪಟ್ಟು, ದೇವರ ಕೈಯಿಂದ ಉಂಟು ಮಾಡಲ್ಪಟ್ಟ ಆದಮ ಹವ್ವಳನ್ನೇ ಅವನು ಬಿಟ್ಟಿಲ್ಲ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಅವನು ಸೈತಾನ್ ಮುಟ್ಟಿರೋದು ಎಲ್ಲಿ? ದೇವರ ಕೈಯಿಂದ ಉಂಟು ಮಾಡಲ್ಪಟ್ಟು, ದೇವರ ಮಹಿಮೆಯಿಂದ ತುಂಬಲ್ಪಟ್ಟು, ದೇವರ ಸಾನ್ನಿಧ್ಯವನ್ನು ಅನುಭವಿಸಿ, ದೇವರ ಮುಖಾಮುಖಿ ಕಂಡು, ದೇವರೊಂದಿಗೆ ನಡೆದಂತ ಆದಮ ಹವ್ವಳನ್ನೇ ಅವನು ಬಿಟ್ಟಿಲ್ಲ. ಇನ್ನು ಏನು ಇಲ್ಲದೆ ಬರಿದಾಗಿನೇ ನಾನು ಬಂದಿರೋದು ದೇವರ ಆಲಯಕ್ಕೆ. ಈಗ ದೇವರ ಮಹಿಮೆಯಿಂದ, ದೇವರ ಪ್ರಸನ್ನತೆಯಿಂದ, ದೇವರ ಸಾನ್ನಿಧ್ಯದಿಂದ, ದೇವರ ಅಭಿಷೇಕದಿಂದ, ದೇವರ ವಾಕ್ಯದಿಂದ ನಾನು ಈಗ ಬೆಳೀತಾ ಇದ್ದೇನೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ದೇವರು ನಮ್ಮ ಸಂಗಡ ಇದ್ರೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಹಾಗಾದ್ರೆ ಸೈತಾನನನ್ನ ನಾವು ಎದುರಿಸಬೇಕಂದ್ರೆ, ಜಯಿಸಬೇಕಂದ್ರೆ ದೇವರು ನಮ್ಮ ಪರವಾಗಿರ್ಬೇಕು. ಗಟ್ಟಿಯಾಗಿ ಹೇಳ್ರಿ, ಅದನ್ನ ನೀವು ನಂಬಬೇಕು. ನೀವು ಮುಖ್ಯವಾಗಿ ಹೇಳ್ತೀನಿ, ಸಮಸ್ಯೆಗಳು, ಹೋರಾಟಗಳು ಬಂದಾಗ ನಾವು ದಿಗ್ಭ್ರಮೆಗೊಳ್ತೇವೆ. ಏನಾಗುತ್ತೆ? ದಿಗ್ಭ್ರಮೆ. ಈಗ ದೇವರು ಚೆನ್ನಾಗಿ ಹೇಳಿದ್ರು, ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ಹೇಳಿದ್ರು, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ದಿಗ್ಭ್ರಮೆ ಒಂದೊಂದ್ ಸಮಯ ಏನಾಗ್ಬಿಡುತ್ತೆ, ನನಗೆ ಏನ್ ಮಾಡ್ಬೇಕಂತ ತೋಚೋದಿಲ್ಲ, ಏನ್ ನಿರ್ಧಾರ ತಗೋಬೇಕು, ಏನ್ ಡಿಸಿಷನ್ ತಗೋಬೇಕು, ಏನ್ ಮಾಡ್ಬೇಕಂತ ತೋಚೋದಿಲ್ಲ. ಒಂದು ಭಯ ಪಟ್ಟವನಾಗಿ, ಏನೋ ಸೋತು ಹೋದವನಾಗಿ, ಯಾರು ಸಹಾಯ ಇಲ್ಲದ ರೀತಿಯಲ್ಲಿ ನಾನು ಒಂದು ನಿಂತ್ಕೊಂಡ್ಬಿಡ್ತೇನೆ. ದಿಗ್ಭ್ರಮೆ ಅಂತ ಕರೀತಾರೆ, ಒಂದು ಭಯ. ಹಲ್ಲೆಲೂಯಾ. ಇದು ಬರಕ್ಕೆ ಕಾರಣ ಏನಂದ್ರೆ, ಕೆಲವು ವಾಕ್ಯಗಳು ನನಗೆ ಮರೆಯಾಗಿರೋದ್ರಿಂದಾನೆ. ಅದಕ್ಕೆ ವಾಕ್ಯ ಅನ್ನುವಂಥದ್ದು ನನ್ನ ಹೃದಯದಲ್ಲಿ ಬಿತ್ತಲ್ಪಡಬೇಕು. ಎಲ್ಲಿ? ಅದು ಮರೆತು ಹೋಗೋದಿಲ್ಲ. ಕಿವಿಯಲ್ಲಿ ಬಿತ್ತಿರೋದು ನೇರವಾಗಿ ಹೃದಯಕ್ಕೆ ಹೋಗಬೇಕು. ಅದಕ್ಕೆ ಯೇಸು ಸ್ವಾಮಿ ಒಂದು ಸಾಮ್ಯ ಬಹಳ ಚೆನ್ನಾಗಿ ಹೇಳಿದ್ರು. ಒಬ್ಬ ಬೀಜವನ್ನ ಬಿತ್ತಕ್ ಹೋಗಿದ್ದಾನೆ. ಅವನು ಬೀಜ ಬಿತ್ತಕ್ ಹೋದಾಗ ಆ ಬೀಜಗಳು ದಾರಿ ಮಗ್ಗುಲಲ್ಲಿ ಬಿತ್ತು, ಮುಳ್ಳು ಗಿಡಗಳಲ್ಲಿ ಬಿತ್ತು, ಬಂಡೆ ಮೇಲೆ ಬಿತ್ತು, ಮತ್ತೆ ಒಳ್ಳೆ ನೆಲದಲ್ಲಿ ಬಿತ್ತು ಅಂತ. ಆಮೇಲೆ ನೀವ್ ಹೇಳ್ರಿ, ಪ್ರತಿ ವಾರ ದೇವರ ವಾಕ್ಯ ಕೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಎಲ್ಲಿ ಬಿತ್ತಲ್ಪಟ್ಟಿದೆ? ಒಳ್ಳೆ ನೆಲದ ಮೇಲೆ ಅದು ಬಿತ್ತಿದೆ ಅಂತಂದ್ರೆ ಅದು 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡುತ್ತದೆ. ಆಮೇಲೆ ಒಳ್ಳೆ ನೆಲ ಅಂದ್ರೆ ಏನ್ ಗೊತ್ತಾ? ಮುಳ್ಳು ಗಟ್ಟಿ ಅಂತಂದ್ರೆ ಆ ಮುಳ್ಳು ಗಟ್ಟಿ, ಅದರ ಕೆಳಗಡೆ ಯಾವುದೇ ಬೀಜ ಬಿದ್ರು ಅದ್ ಮೇಲೆ ಬೆಳಿಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಬಂಡೆ ನೆಲ ಸ್ವಲ್ಪ ಬೇಗ ಬೆಳೀತದೆ, ಆದ್ರೆ ಕೆಳಗಡೆ ಆಳವಾಗಿ ಬೇರು ಹೋಗಕ್ ಆಗದೆ ಇರೋದ್ರಿಂದ ಅದು ಸತ್ತೋಗ್ಬಿಡುತ್ತದೆ. ದಾರಿ ಮಗ್ಗುಲಲ್ಲಿ ಬಿದ್ದಂತ ಬೀಜಕ್ಕೆ ಏನು ಆಶ್ರಯ ಇರೋದಿಲ್ಲ, ಸೇಫ್ಟಿ ಇರೋದಿಲ್ಲ. ಹಕ್ಕಿಗಳು ಬಂದು ಎತ್ಕೊಂಡು ಹೋಗ್ತಾ ಇದೆ. ಹಕ್ಕಿ ಅಂದ್ರೆ ದೇವರು ಸೈತಾನ್ ಹೋಲಿಸಿದ್ರು. ಸೈತಾನ್ ಬಂದು ನಿಮ್ಮ ವಾಕ್ಯವನ್ನ ಕದ್ದುಕೊಳ್ತಾ ಇದ್ದಾನಂತ. ಒಳ್ಳೆ ನೆಲ ಅಂದ್ರೆ ಏನು ಗೊತ್ತಾ? ನಾನು ನಿಮ್ಗೆ ಹೇಳುತ್ತೇನೆ, ಯಾವತ್ತು ದೇವರ ವಾಕ್ಯ ಕೇಳೋಕೆ ಬರುವಾಗ ನಿಮ್ಮ ಹೃದಯವನ್ನ ಒಳ್ಳೆ ನೆಲವಾಗಿ ಸಿದ್ಧಪಡಿಸ್ಕೊಂಡ್ ಬರ್ಬೇಕು. ಒಳ್ಳೆ ನೆಲ ಅಂತಂದ್ರೆ ಬೀಜ ಬಿತ್ತುವಂತ ನೆಲ. ಎಲ್ಲಾ ನೆಲದಲ್ಲಿ ಬೀಜ ಬಿತ್ತಕ್ಕಾಗಲ್ಲ. ಆಮೇಲೆ ಮಣ್ಣು ಚೆನ್ನಾಗಿದ್ರು ಬೀಜ ಬಿತ್ತಕ್ಕಾಗಲ್ಲ. ಕಾರಣ ಏನಂದ್ರೆ ಆ ಭೂಮಿನ ಮೊದಲು ಹಸನು ಮಾಡ್ಬೇಕು, ಉಳುಮೆ ಮಾಡ್ಬೇಕು, ಅದನ್ನ ನೆಗಿಲ್ ತಕೊಂಡು ಊಳ್ಬೇಕು. ಊಳ್ಬಿಟ್ಟು ಬೀಜ ಬಿತ್ತೋದಕ್ಕೆ ಆ ಮಣ್ಣನ್ನು ಸಡಿಲ ಮಾಡ್ಬೇಕು. ಗಟ್ಟಿ ನೆಲದಲ್ಲಿ ಬರಡಿದ್ರಲ್ಲಿ ಬೀಜ ಬಿತ್ತಕ್ ಆಗೋದಿಲ್ಲ. ಫಸ್ಟ್ ನೀರ್ ಬೇಕು, ಮಳೆ ಬೀಳ್ಬೇಕು. ಮಳೆ ಬಿದ್ದ ಮೇಲೆ ಸ್ವಲ್ಪ ಮಣ್ಣು ಸಡಿಲ ಆಗುತ್ತೆ, ಅವಾಗ
ನೇಗಿಲಿಂದ ಉಳುಮೆ ಮಾಡಬೇಕು. ಉಳುಮೆ ಮಾಡಿದಾನೆ ಸ್ವಲ್ಪ ಅದಕ್ಕೇನಂತಾರೆ, ಏರಿನ ಉಕ್ಕೆ ತೆಗೆಯುವ, ಒಂದೊಂದ್ ಕಡೆ ನಮ್ ಕಡೆ ಏರಿ ಅಂತ ಕರೀತಾರೆ. ಅಲ್ಲಿ ಏನ್ ಮಾಡ್ತಾರೆ, ಒಂದೊಂದು ಬೀಜವನ್ನ ಬಿತ್ಕೊಂಡು ಹೋಗ್ತಾರೆ. ಅದೇ ತರ ದೇವರ ಹತ್ರ ಬರುವಾಗ, ವಾಕ್ಯ ಕೇಳಕ್ಕೆ ಬರುವಾಗ ನಿನ್ನ ಹೃದಯವನ್ನ ನೀನು ಪ್ರಾರ್ಥನೆ ಮೂಲಕ ಪವಿತ್ರಾತ್ಮನ ಸಹಾಯದಲ್ಲಿ ಸಿದ್ಧಪಡಿಸ್ಕೊಂಡು ಬರಬೇಕು. ಕಾರಣ ಏನಂದ್ರೆ ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಬೀಜ ಬಿತ್ತಲ್ಪಡ್ಲಿಕ್ಕೆ ಹೋಗ್ತಾ ಇದೆ. ಬೈಬಲ್ ಹೇಳ್ತಾ ಇದೆ, ದೇವರ ವಾಕ್ಯ ನಾಶವಾಗದ ಬೀಜ. ಆ ಬೀಜ ಏನಾಗಲ್ಲ, ನಾನಿವತ್ತು 100 ಬೀಜ ಬಿತ್ತಿದ್ರೆ ಅದ್ರಲ್ಲಿ ಎಷ್ಟು ನಾಶವಾಗುತ್ತೋ ಗೊತ್ತಿಲ್ಲ. ಆದ್ರೆ ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ನಿಜವಾಗಿಯೂ ಬಿತ್ತಲ್ಪಟ್ರೆ ಅದು ನೀನು ಸಾಯೋ ತನಕ ಅದು ನಾಶ ಆಗಲ್ಲ. ಅದು 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡುತ್ತದೆ. ಅದಕ್ಕೆ ದೇವರು ನನ್ನ ಪರವಾಗಿದ್ದಾರೆ ಅನ್ನೋ ನಾವು ಮರಿಬಾರದು. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ದೇವರು ನನ್ನ ಪರವಾಗಿದ್ರೆ ನನ್ನನ್ನು ಎದುರಿಸುವವರು ಆಮೇಲೆ ಆಮೇಲೆ ಅದಕ್ಕೆ ಆಧಾರವಾಗಿ ಇನ್ನೊಂದು ವಾಕ್ಯ ನಾನು ತೋರಿಸ್ಕೊಡ್ತೇನೆ. ಕೊಲೊಸ್ಸೆ 2ನೇ ಅಧ್ಯಾಯ 11ನೇ ವಾಕ್ಯ. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ಎಷ್ಟು ಜನಕ್ಕೆ ಅಧಿಕಾರಿಗಳಿದ್ದಾರೆ? ಅಧಿಕಾರಿಗಳಿದ್ದಾರೆ, ಎಲ್ಲರಿಗೂ ಅಧಿಕಾರಿಗಳು ಇದ್ದೇ ಇದ್ದಾರೆ. ಅಧಿಕಾರ ಇಲ್ಲದೆ ಇರೋರು ಒಬ್ರೇನೆ. ಯಾರು? ಗಟ್ಟಿಯಾಗಿ ಹೇಳ್ರಿ. ಅವರೇ ಎಲ್ಲದಕ್ಕೂ ಅಧಿಕಾರಿ. ಆಮೇಲೆ ಅವರೇ ದೊಡ್ಡ ಅಧಿಕಾರಿ, ಅವ್ರಿಗಿಂತ ಮೇಲೆ ಯಾರು ಇಲ್ಲ. ಹಲ್ಲೆಲೂಯಾ. ನನಗೆ ಸೂಪರ್ವೈಸರ್ ಇದ್ದಾರೆ, ನನಗೆ ಮ್ಯಾನೇಜರ್ ಇದ್ದಾರೆ, ನನಗೆ ಕಂಪ್ನಿ ಓನರ್ ಇದ್ದಾರೆ. ಈ ಊರಿಗೆ ಬಂದ್ಬಿಟ್ರೆ ಇಲ್ಲಿ ಕೌನ್ಸಿಲರ್ ಇದ್ದಾರೆ, MLA ಇದ್ದಾರೆ, MP ಇದ್ದಾರೆ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಸ್ವಲ್ಪ ಮೇಲೆ ಹೋದ್ರೆ ಚೀಫ್ ಮಿನಿಸ್ಟರ್ ಇದ್ದಾರೆ, ಇನ್ನು ಮೇಲೆ ಹೋದ್ರೆ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಇನ್ನು ಮೇಲೆ ಹೋದ್ರೆ ರಾಷ್ಟ್ರಪತಿ ಪ್ರೆಸಿಡೆಂಟ್ ಇದ್ದಾರೆ. ಇವರೆಲ್ಲ ನಮ್ಗೆ ಏನಾಗಿದ್ದಾರೆ? ಅವರು ಅಧಿಕಾರಿಗಳು. ಆಮೇಲೆ ಇವ್ರು ನಮ್ಮನ್ನ ಏನ್ ಮಾಡ್ತಾರೆ? ದೊರೆತನ ಮಾಡ್ತಾರೆ. ನಮ್ಮನ್ನ ಆಳುವಂತ ಜನಗಳು ಇವರೆಲ್ಲ. ಗಟ್ಟಿಯಾಗಿ ಹೇಳ್ರಿ, ನಮ್ಮನ್ನ ಆಳುವಂತ ಜನ. ಈ ದೊರೆತನಗಳಿಗೂ ಈ ಅಧಿಕಾರ ನಡೆಸುವವರು ಎಲ್ಲರಿಗೂ ಶಿರಸ್ಸು ಯಾರು? ಹೃದಯದಲ್ಲಿ ಇಟ್ಕೋಬೇಕಿದು. ನನ್ನ ಸೂಪರ್ವೈಸರ್ಗೆ ತಲೆ ಯೇಸು, ನನ್ನ ಮ್ಯಾನೇಜರ್ಗೆ ತಲೆ ಯೇಸು, ನನ್ನ ಕಂಪನಿ ಓನರ್ಗೆ ತಲೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅವರು ನಿನ್ನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ನಿನ್ನನ್ನ ಕೆಲಸದಿಂದ ತೆಗೆದು ಹಾಕಬೇಕು, ನಿನ್ನನ್ನು ಓಡಿಸ್ಬೇಕೆಂದು ಅವ್ರು ಪ್ಲಾನ್ ಮಾಡಿದ್ರು, ನೀನು ಕರ್ತನಲ್ಲಿ ಪ್ರಾರ್ಥಿಸುವಾಗ ಕರ್ತನ ಅವರ ಮೇಲೆ ಇರೋದ್ರಿಂದ ಅವರು ನಿನ್ನ ಅಧಿಕಾರಿ ತಲೆ ತಟ್ಟಿ ಬಿಟ್ಟು ಹೇಳ್ತಾರೆ, ಇವರು ನನ್ನ ಮಗಳನ್ನ ಕಳಿಸಬಾರ ಕೆಲಸದಿಂದ. ಅದೇ ಈ ಊರ್ನವ್ರು ಬಂದು, ಈ ಕೌನ್ಸಿಲರ್ ಬಂದು ನಿಮ್ಮನ್ನ ಇಲ್ಲಿಂದ ಓಡಿಸ್ತೇನೆ, MLA ಬಂದು ಓಡಿಸ್ತೀನಿ ಅಂತ ಹೇಳಿದ್ರು, ನಾನು MLA ನೋಡಿ, MP ನೋಡಿ, ಕೌನ್ಸಿಲರ್ ನೋಡಿ ಭಯ ಪಡಬಾರ್ದು. ಕಾರಣ ಅವರೆಲ್ಲರಿಗಿಂತ ದೊಡ್ಡವರು ನನ್ನ ದೇವರನ್ನು ನಾನು ನಂಬಬೇಕು. ಅರ್ಥ ಆಗ್ತಾ ಇದೆಯಾ? ನನ್ನ ಪಕ್ಕದ ಮನೆಯವರು ನನಗೆ ವಿರೋಧವಾಗಿ ಎದ್ದು ಬರಲಿ, ಕೆಲಸದಲ್ಲಿ ವಿರೋಧವಾಗಿ ಜನಗಳು ಎದ್ದು ಬರಲಿ, ವ್ಯಾಪಾರದಲ್ಲಿ ವಿರೋಧವಾಗಿ ಎದ್ದು ಬಂದ್ರು, ನೀನು ನಂಬಬೇಕು ಅವರೆಲ್ಲರಿಗಿಂತ ನನ್ನ ದೇವರು ದೊಡ್ಡವನು. ಅವರೆಲ್ಲರಿಗೂ ತಲೆ ಯಾರು? ಯೇಸು ಕ್ರಿಸ್ತ. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ನಮ್ಮ ಸಭೆಯಲ್ಲಿ ಒಬ್ರು ಇದ್ರು, ಕೆಲಸದಿಂದ ನಿಮ್ಮನ್ನು ತೆಗೆದಾಕ್ತೀನಿ ಅಂತ ಕಂಪ್ನಿಯವರು ಹೇಳಿದ್ರು. ಆಮೇಲೆ ಕಂಪ್ನಿಯವರು ಹೇಳಿದ್ರು, ದೇವರು ಹೇಳಿಲ್ಲ. ಹಲ್ಲೆಲೂಯಾ. ಇವತ್ತು ಅವರೇ ಆ ಕಂಪನಿಗೆ ಮುಖ್ಯವಾಗಿ ಬೇಕಾಯ್ತು. ಈ ದಿನಗಳಲ್ಲಿ, ಲಾಕ್ಡೌನ್ ಆದಂತ ದಿನಗಳಲ್ಲಿ ಮುಖ್ಯವಾಗಿ ಅವರನ್ನೇ ಮನೆಗೆ ಕಾರು ಕೊಟ್ಟು ಕಳಿಸಿ ಕರ್ಕೊಂಡೋಗಿ ಕೆಲಸ ಮಾಡಿಸ್ಕೊಂಡ್ರು. ಅದಕ್ಕೆ ದೇವರು ಹೇಳಿದ್ರು, ತಳ್ಳಲ್ಪಟ್ಟ ಕಲ್ಲನ್ನ ನಾನು ಮೂಲೆಗಲ್ಲಾಗಿ ನಿಲ್ಲಿಸ್ತೇನೆ. ನಿನ್ನನ್ನು ಜನಗಳು ತಳ್ಳಬಹುದು, ಅಧಿಕಾರಿಗಳು ತಳ್ಳಬಹುದು, ಕುಟುಂಬ ತಳ್ಳಬಹುದು. ಮಗನೇ, ನಾನ್ ನಿನ್ನನ್ನ ತಳ್ಳಲ್ಲ, ಮಗಳೇ ನಾನ್ ನಿನ್ನನ್ನ ತಳ್ಳೋದಿಲ್ಲ. ಅವರ ಮುಂದೆ ನಿನ್ನನ್ನ ಆಧಾರ ಸ್ತಂಭವಾಗಿ ನಿಲ್ಲಿಸ್ತೇನೆ. ಗಟ್ಟಿಯಾಗಿ ಹೇಳ್ರಿ. ನಿಮ್ಮನ್ನು ಯಾರು ತಳ್ಳಬಹುದು? ಆದ್ರೆ ದೇವರು ನಿಮ್ಮ ಪರವಾಗಿರೋದ್ರಿಂದ, ದೇವರು ಎಲ್ಲದರ ಮೇಲೆ ಶಿರಸ್ಸಾಗಿರೋದ್ರಿಂದ ದೇವರು ನಿಮ್ಮನ್ನ ಮೇಲೆ ಕೆತ್ತುವನಾಗಿದ್ದಾನೆ. ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ, ಈ ಸೈತಾನ ಕಾರ್ಯಗಳನ್ನ ಜಯಿಸಬೇಕಂದ್ರೆ ಈ ವಾಕ್ಯಗಳು ನಮಗೆ ಗೊತ್ತಿರಬೇಕು. ಹಲ್ಲೆಲೂಯಾ. ಈ ವಾಕ್ಯನ ನಿಮ್ಗೆ ಇದನ್ನ ಒಳಗಡೆ ತಗೊಳ್ಳುವಾಗ ನಿಮ್ಗೆ ಒಂದು ನಂಬಿಕೆ ಬರ್ತದೆ. ಓ, ದೇವರು ನನ್ನ ಪರವಾಗಿದ್ದಾರೆ, ದೇವರು ನನ್ನ ಅಧಿಕಾರಿಗಳಿಗಿಂತ ಶಿರಸ್ಸಾಗಿದ್ದಾರೆ. ನನ್ನ ಪ್ರಾರ್ಥನೆ ಅದೇ ಇರಬೇಕು. ಹಲ್ಲೆಲೂಯಾ. ಈ ನಂಬಿಕೆಯಿಂದ ವಾಕ್ಯ ಎತ್ತು ಪ್ರಾರ್ಥಿಸುವಾಗ ನನ್ನ ಎದುರಾಳಿಗೆ ಸೋಲು ಉಂಟಾಗುತ್ತೆ. ಏನುಂಟಾಗುತ್ತೆ? ನ್ಯಾಯಸ್ಥಾಪಕರಲ್ಲಿ ನಾವು ಹೋಗುವಾಗ ಅದರಲ್ಲಿ 6ನೇ ಅಧ್ಯಾಯ ಅದರಲ್ಲಿ ವಾಕ್ಯ ನಾವು ನೋಡ್ಕೊಂತ ಬರುವಾಗ ಅಲ್ಲಿ ಏನಾಗಿದೆ ಅಂದ್ರೆ, ಗಿದ್ಯೋನನಿಗೆ ಅವನಲ್ಲಿ ಒಂದು ದೊಡ್ಡ ಸೈನ್ಯ ಇರ್ತದೆ. ಅವರ ಎದುರಾಳಿಗಳಿಗೆ ಯುದ್ಧ ಮಾಡಕ್ ಹೋಗ್ಬೇಕು ಅವನು. ಆಗ ದೇವ್ರು ಹಿಂಗ್ ನೋಡ್ತಾರೆ ಸೈನ್ಯವನ್ನ. ನೋಡುವಾಗ ಅವನು ಹೇಳ್ತಾರೆ, ಇಷ್ಟು ಜನ ಹೋಗಿ ಯುದ್ಧ ಮಾಡೋದು ನನಗೆ ಇಷ್ಟ ಇಲ್ಲ. ಆಮೇಲೆ ಶತ್ರುಗಳು ಹೆಂಗಿದ್ದಾರೆ ಗೊತ್ತಾ? ಎಣಿಸಕ್ಕಾಗಲ್ಲ, ಅಷ್ಟೊಂದು ಶತ್ರುಗಳು ಬಂದು ನಿಂತಿದ್ದಾರೆ ಯುದ್ಧ ಮಾಡೋದಕ್ಕೆ. ದೇವ್ರು ನೋಡ್ತಾ ಇದ್ದಾರೆ, ಇಲ್ಲ ಇದರಲ್ಲಿ ಯಾರ್ಯಾರಿಗೆ ಭಯ ಇದೆಯೋ, ಹೆದರಿಕೆ ಇದೆಯೋ ಅವ್ರನ್ನ ವಾಪಸ್ ಕಳಿಸು ಅಂತ. ಅದ್ರಲ್ಲಿ 22,000 ಜನ ವಾಪಸ್ ಹೋದ್ರು.
ಆಮೇಲೆ ಮತ್ತೆ ದೇವ್ರು ನೋಡ್ತಾರೆ, ಇಲ್ಲ ಇಷ್ಟು ಸೈನ್ಯ ಹೋಗೋದು ನನಗೆ ಇಷ್ಟ ಇಲ್ಲ. ಇದ್ರಲ್ಲಿ ಮತ್ತೆ ದೇವ್ರು ಪರೀಕ್ಷೆ ಮಾಡ್ತಾರೆ. ಏನಂತಂದ್ರೆ, ಒಂದು ನದಿ ದಾಟುವಾಗ ಯಾರು ನೀರು ಕುಡಿಯುವಾಗ ನಾಲಿಗೆಯಿಂದ ನೀರನ್ನು ಎತ್ತಿ ಕುಡಿತಾರೋ, ಇಲ್ಲ ಮೊಣಕಾಲ ನಿಂತು ನೀರು ಅವ್ರನ್ನ ಡಿವೈಡ್ ಮಾಡ್ರಿ ಅಂತ. ತಾನು ಬಗ್ಗಿ ಒಂದು ನಾಯಿ ರೀತಿಯಲ್ಲಿ ನೀರನ್ನು ನೆಕ್ಕಿ ಕುಡಿಯೋರು 300 ಜನ ಆಯ್ತು. ಆ 300 ಜನನ ಸಪರೇಟ್ ಮಾಡಿ ಉಳಿದವ್ರನ್ನ ಮನೆ ಕಳಿಸ್ತಾರೆ ದೇವರು. ಅಲ್ಲೆಲ್ಲೂಯ್ಯ. ಬರೀ 300 ಜನ ಎತ್ಕೊಂಡು ಹೋಗಿ ಯುದ್ಧಕ್ಕೆ ಹೋಗು ಅಂತ ಹೇಳಿದ್ರು. ಗಿದ್ಯೋನಿಗೆ ಭಯ ಸ್ಟಾರ್ಟ್ ಆಯ್ತು. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದೊಡ್ಡ ಸೈನ್ಯ ಇರುವಾಗ ಗಿದ್ಯೋನಿಗೆ ಧೈರ್ಯ ಇತ್ತು. ಗಮನ ಕೊಟ್ಟು ಕೇಳ್ರಿ, ಏನಿತ್ತು? ಧೈರ್ಯ ಇತ್ತು. ಈಗ 300 ಜನ ಇರುವಾಗ ಗಿದ್ಯೋನಿಗೆ ಏನಾಯ್ತು? ಗಿದ್ಯೋನ ಅಂದ್ರೆ ಇಸ್ರಾಯೇಲ್ ರಾಜ, ಅವನಿಗೇನಾಯ್ತು? ಭಯ ಸ್ಟಾರ್ಟ್ ಆಯ್ತು. ಹೆಂಗಪ್ಪ ಹೋಗಿ ಯುದ್ಧ ಮಾಡೋದಂತ. ಅಲ್ಲೆಲ್ಲೂಯ್ಯ. ದೇವ್ರು ಏನ್ ಹೇಳಿದ್ರು ಗೊತ್ತಾ? ನೀವಿಷ್ಟು ಜನ ಹೋಗಿ ಯುದ್ಧ ಮಾಡಿ ನೀವು ಜಯಿಸ್ಬಿಟ್ರೆ ನೀವೇನ್ ಹೇಳ್ತೀರಿ ಗೊತ್ತಾ? ನಮ್ಮ ಬಲದಿಂದ ನಾವು ಜಯಿಸಿದು, ನಾವು ಯುದ್ಧ ಮಾಡಿ ಜಯಿಸಿದ್ವಿ ಅಂತ ನಿಮ್ಮ ನೀವು ಹೆಚ್ಚಿಸ್ಕೊಳ್ತೀರಾ. ಹೆಚ್ಚಿಸ್ಕೊಂಡಾಗ ನೀವು ಪಾಪ ಮಾಡಿ ನನ್ನ ಕೆಳಗಡೆ ಬಿದ್ದು ಬಿಡ್ತೀರಾ. ನೀವು ಅದು ಮಾಡಬಾರದು. ನಾನೇ ನಿಮಗೆ ಜಯ ಕೊಡುವ ದೇವರನ್ನು ನಿಮಗೆ ಗೊತ್ತಾಗ್ಬೇಕಂತ ಹೇಳಿದೆ. ನಾನು 300 ಜನನ ಕಳಿಸ್ತಾ ಇದ್ದೀನಿ ಯುದ್ಧಕ್ಕೆ. ಅಲ್ಲೆಲ್ಲೂಯ್ಯ. ಆ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಇವನ್ ದೇವರಲ್ಲಿ ಕೇಳ್ತೀನಿ, ದೇವ್ರೇ 300 ಜನ ಇಟ್ಕೊಂಡು ಯುದ್ಧಕ್ಕೆ ಹೋಗ್ಲಾ ಅಂತ. ಹೋಗು ಧೈರ್ಯವಾಗಿ ಅಂತ. ಆಮೇಲೆ ನಾನ್ ನಿನ್ ಪರವಾಗಿರ್ತೀನಿ, ಹೋಗುವಂತ. ಆ ಸಮಯದಲ್ಲಿ ಅವನ ಜೊತೆಗೆ ಒಂದು ಸೇವಕ ಇರ್ತಾನೆ. ಅವನ್ನ ಕರ್ಕೊಂಡು ಶತ್ರು ಪಾಳ್ಯಕ್ಕೆ ರಾತ್ರಿ ಹೋಗುವಂತ ದೇವರು ಹೇಳ್ತಾರೆ. ಇವನು ಗೊತ್ತಿಲ್ದಂಗೆ ಶತ್ರು ಪಾಳ್ಯಕ್ಕೆ ಹೋಗ್ತಾನೆ. ಹೋಗುವಾಗ ಏನ್ ಸಂಭವಿಸುತ್ತೆ ಅಂತಂದ್ರೆ, ಆ ಶತ್ರು ಪಾಳ್ಯದಲ್ಲಿ 2 ಸೈನಿಕರು ಮಾತಾಡ್ತಾ ಇರ್ತಾರೆ. ಒಂದು ಸೈನಿಕನಿಗೆ ದರ್ಶನ ಬಿದ್ದಿರುತ್ತೆ. ಏನಂದ್ರೆ, ಗಿದ್ಯೋನನ ಪಾಳಯದಿಂದ ಒಂದು ಜವೆಗೋದಿ ರೊಟ್ಟಿ ಉರುಳುತ್ತಾ ಈ ಶತ್ರು ಪಾಳಯದ ಒಂದು ಗುಡಾರದ ಮೇಲೆ ಬಂದಾಗ ಶತ್ರುಗಳೆಲ್ಲ ಕೆಳಗಡೆ ಬಿದ್ದು ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಆಗ ಅಲ್ಲಿರುವಂತ ಸೈನಿಕನ ಹೇಳುತ್ತಾನೆ, ಇಲ್ಲ, ನಮ್ಮ ಮೇಲೆ ಗಿದ್ಯೋನ ಜಯವಂತಾನೆ ಅಂತ. ಅದನ್ನ ಕೇಳಿದ ತಕ್ಷಣ ಗಿದ್ಯೋನಿಗೆ ಏನಾಗುತ್ತೆ? ಧೈರ್ಯ ಬರ್ತದೆ. ಏನಾಗುತ್ತೆ? ಆ ಸಮಯದಲ್ಲಿ ಗಿದ್ಯೋನ ಬೆಳಗ್ಗೆ ಎತ್ತುಕೊಂಡು ಅವ್ರು ಅದೇ ರಾತ್ರಿ ವೇಳೆಯಲ್ಲಿ ಅವ್ರು ಯುದ್ಧಕ್ಕೆ ಹೋಗುವಾಗ ಆ 300 ಜನ ಸೈನಿಕರಿಗೆ ದೇವರು ಏನ್ ಹೇಳ್ತಾರೆ ಗೊತ್ತ? ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಕೈಯಲ್ಲಿ ಕತ್ತಿ ಇಟ್ಕೊಳ್ರಿ, ಒಂದು ಕೈಯಲ್ಲಿ ದಿವಿಟಿಗೆ ಅಂದ್ರೆ ಬೆಂಕಿ ಬರ್ತಲ್ಲ ಇಟ್ಟುಕೊಳ್ರಿ. ಹೋಗುವಾಗ ಆ ಸೈನಿಕರು ಏನ್ ಕೂಗ್ತಾ ಇದಾರೆ ಗೊತ್ತಾ? ಗಿದ್ಯೋನನ ಕತ್ತಿ, ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ, ಯೆಹೋವನ ಕತ್ತಿ ಅಂತ ಶಬ್ದದಿಂದ ಕೂಗ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಶಬ್ದ, ಇವ್ರು ಕೂಗುವಂತ ಶಬ್ದ ಇದೆಯಲ್ಲ, ಒಂದು ದೊಡ್ಡ ಶಬ್ದವಾಗಿ ಕೇಳಿಸುತ್ತೆ ಅವರಿಗೆ, ಶತ್ರುಗಳಿಗೆ. ಹಲ್ಲೆಲೂಯಾ. ಅವಾಗ ಅವರವರಲ್ಲೇ ಗಲಿಬಿಲಿಯಾಗಿ ಅವರವರೇ ಹೊಡೆದಾಡಿಕೊಂಡು ಅವರವರೇ ಸತ್ತು ಹೋಗ್ತಾರೆ. ಹಲ್ಲೆಲೂಯಾ. ಇವತ್ತು ಶತ್ರು ನನಗೆ ಎದುರಾಗಿ ಎದ್ದು ಬಂದ್ರೆ, ಒಂದು ಕೈಯಲ್ಲಿ ಯೆಹೋವನ ಕತ್ತಿ, ಒಂದು ಕೈಯಲ್ಲಿ ಗಿದ್ಯೋನನ ಕತ್ತಿ. ಅದು ಒಂದು ಕೈಯಲ್ಲಿ ಯೆಹೋವನ ಕತ್ತಿ ಅಂದ್ರೆ ದೇವರ ವಾಕ್ಯ, ಗಿದ್ಯೋನನ ಕತ್ತಿ ಅಂದ್ರೆ ಪವಿತ್ರಾತ್ಮನ ಕೊಡುವ ಅಭಿಷೇಕ. ಎತ್ತಿಕೊಂಡು ನೀನು ಗರ್ಜಿಸುವುದಾದ್ರೆ, ನೀನು ಆರಾಧಿಸಿ ಸ್ತೋತ್ರ ಮಾಡುವುದಾದ್ರೆ, ಶತ್ರು ಅವರವರೇ ಹೊಡೆದಾಡಿಕೊಂಡು ಹೋಗುತ್ತೆ ಎಂದು ದೇವರ ವಾಕ್ಯ. ಹಲ್ಲೆಲೂಯಾ. ಅವರವರೇ. ನೀನು ಹೊಡೆದಾಡಕ್ಕೆ ಹೋಗಬೇಡ. ನೀನು ಉಪಯೋಗಿಸಬೇಕಾಗಿದ್ದು ದೇವರ ವಾಕ್ಯ. ಸೈತಾನನ ಎದುರಿಸಬೇಕಾದ ದೇವರ ವಾಕ್ಯವಾಗದ ಕತ್ತಿಯನ್ನು ಎತ್ತಬೇಕು ನೀನು. ಆಮೇಲೆ ಆ ವಾಕ್ಯ ನಿನ್ನ ಒಳಗಡೆ ಬರುವಾಗ, ಆ ವಾಕ್ಯವನ್ನು ಎತ್ತಿ ಮಾತಾಡುವಾಗ್ಲೇನೆ ಸೈತಾನ್ ನಿನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ. ಅದು ಒಂದು ದಿನ ಅಲ್ಲ, ಪ್ರತಿದಿನ. ಗಟ್ಟಿಯಾಗಿ ಹೇಳ್ರಿ, ಹೋರಾಟ ಬರುವಾಗೆಲ್ಲ ನೀನು ಎತ್ತಿ ಇಡಬೇಕು ಕೈಯಲ್ಲಿ. ಆಮೇಲೆ ಇನ್ನೊಂದು ವಾಕ್ಯ ಓದೋಣ. 1 ಕೊರಿಂಥ 15ನೇ ಅಧ್ಯಾಯ 24ನೇ ವಾಕ್ಯ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ. ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. 1 ಕೊರಿಂಥ 15ನೇ ಅಧ್ಯಾಯ 24ನೇ ವಚನ. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಹಲ್ಲೆಲೂಯಾ. ಎಲ್ಲಾ ದೊರೆತನ, ಅಧಿಕಾರ, ಬಲ ಇವೆಲ್ಲವೂ ಯೇಸು ಕ್ರಿಸ್ತನ ಕೈ ಕೆಳಗಡೆನೆ ಇರುವಂತದ್ದು, ಯೇಸು ಕ್ರಿಸ್ತನ ಕಾಲ ಕೆಳಗಡೆನೆ ಇರುವಂತದ್ದು. ಹಲ್ಲೆಲೂಯಾ. ಇದೆಲ್ಲದಕ್ಕೂ ದೇವರನ್ನು ನಿವೃತ್ತಿಯನ್ನು ಇಟ್ಟಿದ್ದಾರೆ, ಎಕ್ಸ್ಪೈರಿ ಡೇಟ್ ದೇವರು ಇಟ್ಟಿದ್ದಾರೆ. ಇವತ್ತು ಈ ಲೋಕದಲ್ಲಿ ನನ್ನನ್ನು ಯಾರು ಹಿಡಿಯಕ್ಕಾಗಲ್ಲ. ನಾನು ಇಷ್ಟ ಬಂದಾಗೆ ನಾನು ನಡೆಯೋದು, ನಾನು ಮಾಡಿದ್ದೆ ನಿಯಮ, ನಾನು ಮಾಡಿದ್ದೆ ರೂಲ್ಸ್, ನಾನು ಹೇಳ್ದಂಗೆ ನಡಿಬೇಕಂತ ಹೇಳಿ ಇವತ್ತು ಅನೇಕ ದೇಶಗಳು ಇವತ್ತು ಓಡ್ತಾ ಇದೆ. ಇವರೆಲ್ಲರಿಗೂ ಒಂದು ಎಕ್ಸ್ಪೈರಿ ಡೇಟ್ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳ್ರಿ. ಒಂದು, ನಮಗೆ ವಿರೋಧವಾಗಿ ನಿಲ್ಲುವ ಜನಗಳು ಒಂದೇ ಅವನ ಮನಸಾಂತರ ಹೊಂದಬೇಕು. ಇಲ್ಲ ಅಂದ್ರೆ ಅವನಿಗೊಂದು ಎಕ್ಸ್ಪೈರಿ ಡೇಟ್ ದೇವರು ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಅದು ಅವನ ಕೆಲಸದಲ್ಲಿ ಇರಬಹುದು,
ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದು ಅವರ ಕೆಲಸದಲ್ಲಿ ಇರುತ್ತೆ. ಇಲ್ಲ ಇಲ್ಲ ಒಂದರ ಉಲ್ಟಾ ಮಾಡಿ ತಿರ್ಸಿ. ಸರ್ ನಮಸ್ಕಾರ. ಹಾಂ ಸರ್ ಲೈವ್ ಮಾಡ್ತಾ ಇದ್ದೀವಿ. ಓಕೆ ಹಲ್ಲೆಲೂಯ. ಓಕೆ ದೇವ್ರು ಹೇಳ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳ ದೊರೆತನವನ್ನ ದೇವ್ರು ಏನ್ ಮಾಡುತ್ತಂತೆ ನಿವೃತ್ತಿ ಮಾಡುತ್ತಾನೆ. ಹಲ್ಲೆಲೂಯ. ಇನ್ನೊಂದು ವಾಕ್ಯ ಓದೋಣ. ಕೊಲೊಸ್ಸೆ 2ನೇ ಅಧ್ಯಾಯ 14ನೇ ವಾಕ್ಯ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟುವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ದೇವರ ವಾಕ್ಯ ಹೇಳ್ತಾ ಇದೆ ನಮ್ಮ ಮೇಲೆ ನಮ್ಮ ಅಪರಾಧವನ್ನು ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಪತ್ರವನ್ನ ಶಿಲುಬೆಯಲ್ಲಿ ಜಡಿದು ನಾಶ ಮಾಡಕ್ ಹೋಗ್ತಾ ಇದ್ದಾರೆ ದೇವರು. ಉದಾಹರಣೆ, ಇದು ವಾಕ್ಯ ಏನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ, ನಮಗೆ ವಿರೋಧವಾಗಿ ಜನಗಳು ಮಂತ್ರವಾದ ಮಾಡಿದ್ರೆ, ನಮಗೆ ವಿರೋಧವಾಗಿ ಜನಗಳು ಮಂತ್ರವಾದ ಮಾಡಿ, ಉದಾಹರಣೆ ನಾನು ಹೇಳ್ತೀನಿ, ನಮ್ಮ ಆಲಯ ಇಲ್ಲಿ ಇರಬಾರದೆಂದು ಹೇಳಿ ಜನಗಳು ಕಂಪ್ಲೇಂಟ್ ಮಾಡಿ ಅದನ್ನ ಓಡಿಸ್ಬೇಕೆಂದು ಜನಗಳು ಪ್ಲಾನ್ ಇಟ್ಟರು. ದೇವರು ಹೇಳ್ತಿದ್ದಾರೆ, ಅವರು ಮಾಡಿದ ಎಲ್ಲ ಪತ್ರವನ್ನ ದೋಷಾರೋಪಣೆ ಪಟ್ಟಿನ ಶಿಲುಬೆಯಲ್ಲಿ ನಾನು ಜಡಿದು ನಾಶ ಮಾಡಿ ಅವರ ಆಯುಧಗಳನ್ನ ನಾನು ನಿರಾಯುಧವಾಗಿ ಮಾಡಿ ಅವರ ಅಧಿಕಾರವನ್ನು ಇಲ್ಲದ ಹಾಗೆ ಮಾಡಿ ನಾನು ನಿಮಗೆ ಜಯವನ್ನು ಕೊಡ್ತೇನೆ ಅಂತ. ಬಹಳ ಕುಟುಂಬಗಳು ಇವತ್ತು ಮಾಟ ಮಂತ್ರದಿಂದ ಹೋರಾಡ್ತಾ ಇದ್ದಾರೆ. ಹೌದಾ ಇಲ್ವೋ? ಬಹಳ ಕುಟುಂಬಗಳಿಗೆ ಏನ್ ಸಮಸ್ಯೆ ಇದೆ? ಮಾಟ ಮಂತ್ರ ಸಮಸ್ಯೆ. ಆದ್ರೆ ದೇವರು ಹೇಳ್ತಿದ್ದಾರೆ, ಅದೆಲ್ಲದ ಬಲವನ್ನ ನಾನು, ಅದರ ಆಯುಧವನ್ನು ನಿರಾಯುಧವಾಗಿ ನಾನು ಮಾಡ್ತೇನೆ. ಅದಕ್ಕೆ ದೇವ್ರ ವಾಕ್ಯ, ನಿನಗೆ ಎದುರಾಗಿ ಕಲ್ಪಿಸಿದ ಯಾವ ಆಯುಧ ನಿನ್ನನ್ನ ಜಯಿಸದು. ಗಟ್ಟಿಯಾಗಿ ಹೇಳ್ರೆ, ನಿನ್ನನ್ನ ಜಯಿಸದು. ಅದು ನಂಬಬೇಕು ನಾವು. ನಮಗೆ ವಿರೋಧವಾಗಿ ಮಂತ್ರವಾದ ಬರಲಿ, ನಮಗೆ ವಿರೋಧವಾಗಿ ಸೈತಾನ್ ರೋಗ ಕಳಿಸಿದ್ರು ಆ ಆಯುಧವನ್ನ ನಿರಾಯುಧವಾಗಿ ಮಾಡಿ ದೇವ್ರು ನಮ್ಗೆ ಜಯವನ್ನು ಕೊಡುತ್ತೆ ಅಂತ. ಈ ವಾಕ್ಯಗಳನ್ನ ಇಟ್ಟು ನಾನು ಪ್ರಾರ್ಥನೆ ಮಾಡಬೇಕು. ಈ ವಾಕ್ಯಗಳನ್ನ ನಂಬಬೇಕು. ನನಗೆ ವಿರೋಧವಾಗಿ ಮಂತ್ರವಾದ ಹೋರಾಟ ಬಂದಾಗ ನಾನು ಸೋತು ಹೋಗಬಾರದು. ಗಟ್ಟಿಯಾಗಿ ಹೇಳ್ರೆ, ಒಂದೊಂದು ಸಮಯ ಸೈತಾನ್ ರೋಗ ನನ್ನ ಮೇಲೆ ತಂದು ಹಾಕ್ದಾಗ ನಾನು ಸೋತು ಹೋಗಬಾರದು. ಈ ವಾಕ್ಯ ನೆತ್ತಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ಈ ಜಯಿಸುವ ವಾಕ್ಯ ನಿನ್ನ ಒಳಗಡೆ ಬರ್ತದೋ ಆಗ ಸೈತಾನ್ ಈ ಕಾರ್ಯ ನಿನ್ನ ಹತ್ರ ತರಕ್ಕಾಗೋದಿಲ್ಲ. ಯುದ್ಧದಲ್ಲಿ ನಾನಾ ತರ ಯುದ್ಧಗಳಿದೆ. ಆ ಎಲ್ಲ ಯುದ್ಧ ಗೊತ್ತಿದ್ರೆ ಸೈತಾನ್ ಯುದ್ಧ ಮಾಡೋ ನಮ್ಮ ಹತ್ರ ಬರಕ್ಕಾಗಲ್ಲ. ಇವ್ ಯಾವ ಯುದ್ಧ ಮಾಡೋ ಇವ್ನು ಗೆಲ್ತಾನೆ. ಇವತ್ತು ಸೈತಾನ ಜಯಿಸೋದು ನಾವು ವಾಕ್ಯದ ಮೂಲಕ ಕಲಿಬೇಕು. ಹಲ್ಲೆಲೂಯಾ. ಇವತ್ತಿನ ವಾಕ್ಯ ಅದೇನೆ, ಸೈತಾನ ಜಯಿಸಬೇಕಂದ್ರೆ ದೇವರ ವಾಕ್ಯ. ನನ್ನೊಂದು ಶರೀರದಲ್ಲಿ ಬಿಡುಗಡೆ ಆಗ್ತಾ ಇಲ್ವೋ ಅದಕ್ಕಾಗಿರುವ ದೇವರ ವಾಕ್ಯವನ್ನೆತ್ತಿ ನಾನು ಪ್ರಾರ್ಥಿಸಬೇಕು. ನನಗೆ ದೇವರದಲ್ಲಿ ಬಿಡುಗಡೆ ಕೊಟ್ಟಿದ್ದಾರೆ. ಬೈಬಲ್ ಅಲ್ಲಿ ಆಲ್ರೆಡಿ ನನಗೆ ದೇವರ ವಾಕ್ಯವನ್ನು ಬರೆದಿಟ್ಟಿದ್ದಾರೆ. ಇದರ ಮೂಲಕ ನನಗೆ ಜಯ. ತೊಲಗು ಸೈತಾನನೇ. ಏನ್ ಹೇಳ್ಬೇಕು? ಸೈತಾನ. ಹಲ್ಲೆಲೂಯಾ. ಒಂದು ವಾಕ್ಯ, ಕೀರ್ತನೆ 68ನೇ ಅಧ್ಯಾಯ 1-2. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ದೇವರು ನಿನ್ನ ಪರವಾಗಿ ಎದ್ದು ಹೊರಡುವಾಗ. ನೀನು ಹೊರಡಬಾರದಂದ್ರೆ ಯಾರು ಹೊರಡಬೇಕು? ಹಾಗಾದ್ರೆ ದೇವರು ಎದ್ದು ಹೊರಡಬೇಕಂದ್ರೆ ನೀನು ಮನೆಯಲ್ಲಿ ಮೊಣಕಾಲ್ನಲ್ಲಿ ನಿಲ್ಬೇಕು. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ನೀವೇನ್ ಮಾಡ್ಬೇಕು? ನೀವು ಮನೆಯಲ್ಲಿ ಮೊಣಕಾನಲ್ಲಿ ನಿಂತ್ರೆ ದೇವರು ನಿನ್ನ ಪರವಾಗಿ ಎದ್ದು ಹೊರಡುತ್ತಾರೆ. ನಿನಗೆ ವಿರೋಧವಾಗಿ ನಿಂತವರ ಮೇಲೆ ಯುದ್ಧ ಮಾಡೋದಕ್ಕೆ, ನಿನಗೆ ಜಯ ಕೊಡೋದಕ್ಕೆ, ನಿನಗೆ ಸಫಲ ಕೊಡೋದಕ್ಕೆ, ನಿನಗೆ ಸೌಖ್ಯ ಕೊಡೋದಕ್ಕೆ ದೇವರು ನಿನ್ನ ಪರವಾಗಿ ಎದ್ದು ಹೊರಡ್ತಾರೆ. ದೇವರು ಎದ್ದು ಹೊರಟ್ರೆ ವೈರಿ ಚದರಿ ಹೋಗುತ್ತೆ. ವೈರಿ ಏನಾಗುತ್ತೆ? ಗಟ್ಟಿಯಾಗಿ ಹೇಳ್ರಿ.
ಚದರಿ ಹೋಗುತ್ತೆ ಅಂದ್ರೆ ಅವ್ರು ಇರೋದೇ ಇಲ್ಲ ಅಲ್ಲಿ. ಅವನು ಎಷ್ಟು ಬಲಶಾಲಿ, ಅವನು ಎಷ್ಟು ಬಲಿಷ್ಠನು, ಅವನು ಎಷ್ಟು ಅಧಿಕಾರವುಳ್ಳವನಾಗಿದ್ದು ನಾವು ನಿಲ್ಲಕ್ಕೆ ದೇವ್ರು ಬಿಡಲ್ಲ. ಅದಕ್ಕೆ ವಾಕ್ಯ, ದೇವ್ರು ನಮ್ಮ ಪರವಾಗಿದ್ರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ಮತ್ತೆ ಕೆಳಗಡೆ ವಾಕ್ಯ ನೋಡುವಾಗ ಕೆಳಗಡೆ ವಾಕ್ಯ ಓದು. ಹೊಗೆಯು ಗಾಳಿಯಿಂದ ಹೇಗೋ ಹಾಗೆ ಅವರು ಆತನಿಂದ ಹಾರಿ ಹೋಗುವರು. ಬೆಂಕಿಯ ಮುಂದೆ ಮೇಣವು ಕರಗಿ ಲಯವಾಗಿ ಹೋಗುವಂತೆ ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರು. ಆಮೆನ್. ಗಮನ ಕೊಟ್ಟು ಕೇಳ್ರಿ, ಶತ್ರು ಯಾವತ್ತಿದ್ರು ದೇವರ ಮುಂದೆ ಕರಗಿ ಹೋಗುವ ಮೇಣ, ಕರಗಿ ಹೋಗುವ ನನ್ನ ದೇವರು ಬೆಂಕಿನೇ. ಆತನ ಎಂದಿಗೂ ಬದಲಾಗಲ್ಲ. ಆತನು ದಹಿಸುವ ಅಗ್ನಿನೇ. ಶತ್ರು ನನ್ನ ಪರವಾಗಿ ನಿಂತ್ರೆ ಅವರು ಬೆಂಕಿಯಾಗಿ ನಿಂತುಕೊಳ್ತಾರೆ. ಶತ್ರು ನನಗೆ ಎದುರಾಗಿ ನಿಂತ್ರೆ ದೇವರು ನನ್ನ ಪರವಾಗಿ ಬೆಂಕಿಯಾಗಿ ನಿಂತುಕೊಳ್ತಾರೆ. ಅವ್ರು ನನ್ನ ಸುಡೋದಕ್ಕಲ್ಲ, ವೈರಿಯನ್ನು ಸುಡೋದಕ್ಕೆ. ವೈರಿ ಯಾವತ್ತಿದ್ರು ದೇವರ ಮುಂದೆ ಕರಗಿ ಹೋಗುವ ಮೇಣ. ದೇವ್ರು ಎದ್ರೆ ಅವನು ಕರಗಿ ಹೋಗ್ತಾನೆ. ಹಲ್ಲೆಲೂಯಾ. ಕರಗಿ ಹೋದ್ರೆ ಮೇಣಕ್ಕೆ ಬೆಲೆನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೆ ನಾನು ಆ ವಾಕ್ಯವನ್ನು ಇಟ್ಟು ನಾನು ಪ್ರಾರ್ಥನೆ ಮಾಡುವನಾಗಿರ್ಬೇಕು. ಇನ್ನೊಂದು ವಾಕ್ಯ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 29ನೇ ವಾಕ್ಯ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಳುಕೊಳ್ಳುವುದು ಹೇಗೆ? ಕಟ್ಟು ಹಾಕಿದ ಮೇಲೆ ಅವನ ಮನೆಯನ್ನು ಸುಳಿಕೊಂಡಾನು. ನನ್ನ ಪಕ್ಷ ಹಿಡಿಯದವನು. ವಾಕ್ಯ ಹೇಳ್ತದೆ, ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟು ಹಾಕದೆ ಮನೆಯನ್ನ ಹೊಕ್ಕಿ ಆ ಸೊತ್ತನ್ನು ಸುಲಿಕೊಳ್ಳುವುದು ಹೇಗೆ? ಆಮೇಲೆ ಬಲಿಷ್ಠನನ್ನ ಕಟ್ಟಿ ಹಾಕದೆ ಮನೆಯನ್ನು ಸೂರೆ ಮಾಡಕ್ಕಾಗಲ್ಲ ಅಂದ. ಅದ್ರ ಅರ್ಥ, ಇವತ್ತು ನಿಮಗೆ ಎದುರಾಗಿ ನಿಂತಿರುವ ಬಲಿಷ್ಠನಾಗಿರುವ ಸೈತಾನ ನೀವು ಕಟ್ಟು ಹಾಕಬೇಕಂತ ದೇವರು ಹೇಳ್ತಾ ಇದ್ದಾರೆ. ಕಟ್ಟು ಹಾಕಕ್ ನಮ್ಗೆ ಹೇಳ್ತಾ ಇದಾರೆ ದೇವರು. ಗಮನ ಕೊಟ್ಟು ಕೇಳ್ರಿ, ನೀನ್ ಕಟ್ಟಾಕು. ಹೆಂಗೆ ಪಾಸ್ಟರ್ ಕಟ್ಟಾಕು? ಓದ್ರಿ ವಾಕ್ಯ, ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಾಕ್ಯ. ಏನ್ ಹೇಳಿದ್ರು? ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆಮೆನ್. ಹಾಗಾದ್ರೆ ದೇವ್ರು ಏನ್ ಹೇಳಿದ್ರು, ನೀನ್ ಭೂಮಿಯಲ್ಲಿ ಏನೇನು ಕಟ್ಟುತ್ತೀಯೋ ನಾನು ಪರಲೋಕದಲ್ಲಿ ಕಟ್ತೇನೆ. ಆಮೆನ್. ಹಾಗಾದ್ರೆ ನಮಗೆ ವಿರೋಧವಾಗಿರೋ ಬಲಿಷ್ಠರು ನಾವೇನ್ ಮಾಡ್ಬೇಕು? ಯೇಸುವಿನ ನಾಮದಲ್ಲಿ ಕಟ್ಟಾಕಬೇಕು. ನನ್ನಲ್ಲಿ ರೋಗ ತರುವ, ನನ್ನಲ್ಲಿ ಕೊರತೆ ತರುವ, ನನ್ನಲ್ಲಿ ಬಡತನ ತರುವ, ನನ್ನಲ್ಲಿ ಕಿರಿಕಿರಿ ಗಲಾಟೆ ತರುವ, ನನಗೆ ಹಣದ ವಿಷಯದಲ್ಲಿ ಸೋಲು ತರುವಂತ, ಕೆಲವು ಜನಗಳ ಎದುರಾಗಿ ಎಬ್ಬಿಸುವಂತ ಶತ್ರು ನನಗೆ ಎದುರಾಗಿ ನಿಂತ್ರೆ ಅವನನ್ನ ಯೇಸು ನಾಮದಲ್ಲಿ ಕಟ್ಟಬೇಕು. ಕಟ್ಟಿದ್ರೆ ಅವನು ಕೆಲಸ ಮಾಡಕ್ಕಾಗಲ್ಲ. ಗಟ್ಟಿಯಾಗಿ ಹೇಳ್ರಿ, ನೀವು ಕಟ್ಟಬೇಕು ಪ್ರಾರ್ಥನೆಯಲ್ಲಿ. ಯಾಕೆ? ದೇವರು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಏನ್ ಅಧಿಕಾರ? ಓದ್ರಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಾಕ್ಯ. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಆಮೆನ್. ಸೈತಾನ ಸಿಡಿಲಿನ ಹಾಗೆ ಕೆಳಗಡೆ ಬೀಳ್ತಾನೆ. ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾನಂತೆ ಸೈತಾನ ಸಿಡಿನಂತೆ? ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ. ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲಗಳನ್ನ. ಹಾವು ಚೇಳು ಅಂದ್ರೆ ರೋಗ, ವೈರಿಯ ಸಮಸ್ತ ಬಲ ಅಂದ್ರೆ ಮಂತ್ರವಾದ. ಅದೆಲ್ಲವನ್ನ ತುಳಿಯುವ ಅಧಿಕಾರ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಯಾರು ಕೊಟ್ಟಿದ್ದಾರೆ? ದೇವರು ನಮ್ಗೆ ಅಧಿಕಾರ ಕೊಟ್ಟಿರೋದನ್ನ ತುಳಿಯೋದಕ್ಕೂ, ಕಟ್ಟು ಹಾಕೋದಕ್ಕೂ, ಓಡಿಸೋದಕ್ಕೂ ದೇವ್ರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ಅಧಿಕಾರ ಕೊಟ್ಟಿದ್ರು ನಾವು ಮಾಡ್ತಾ ಇಲ್ಲ. ನಾನು ಅವತ್ತೇ ಹೇಳಿದೆ, ಓಡಿಸ್ರಿ 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 ಅಂತ. ಓಡಿಸದೇ ಇರೋದಕ್ಕೇ ಇಷ್ಟು ದಿನ ಬಂದಿರೋದು ಸಮಸ್ಯೆ. ಓಡಿಸಿದ್ರೆ ಶತ್ರು ಇರ್ತಾನೆ ಇರ್ಲಿಲ್ಲ. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಕಡೆ ಲೂಕ 9ನೇ ಅಧ್ಯಾಯ ತೆಗಿರಿ, 19ನೇ ಅಧ್ಯಾಯ. ಲೂಕ 9ನೇ ಅಧ್ಯಾಯ 1-2 ಓದ್ರಿ. ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲಾ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ, ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳುಹಿಸಿದನು. ಆಮೆನ್. ಎಲ್ಲಾ ದೆವ್ವಗಳನ್ನ, ರೋಗಗಳನ್ನ ವಾಸಿ ಮಾಡುವ ಶಕ್ತಿ ಮತ್ತೆ ಅಧಿಕಾರ ಯೇಸು ನಮ್ಗೆ ಕೊಟ್ಟಿದ್ದಾರೆ.
ಏನ್ ಕೊಟ್ಟಿದ್ದಾರೆ? ಶಕ್ತಿ ಮತ್ತೆ ಅಧಿಕಾರ. ರೋಗ ಬಿಟ್ಟು ಹೋಗಪ್ಪ, ಹೋರಾಟ ಬಿಟ್ಟು ಹೋಗಪ್ಪ ಅಂತ ಹೇಳಿದ್ರೆ ಅವನು ಬಿಟ್ಟು ಹೋಗಲ್ಲ. ಅಧಿಕಾರ ಅಂದ್ರೆ ಏನು ಗೊತ್ತಾ? ಅಧಿಕಾರವಾಗಿನೇ ಮಾತಾಡ್ಬೇಕು. ಶಕ್ತಿ ಅಂದ್ರೆ ಏನು ಗೊತ್ತಾ? ಸಾಮರ್ಥ್ಯ ನಮ್ಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನ ದೇವ್ರು ಹೇಳಿದ್ರು, ಎಲ್ಲಾ ರೋಗ, ಎಲ್ಲಾ ದೆವ್ವಗಳನ್ನ ಬಿಡಿಸುವ, ರೋಗವನ್ನು ವಾಸಿ ಮಾಡುವ ಶಕ್ತಿ ಮತ್ತು ಅಧಿಕಾರ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅಭಿಷೇಕ ನಮ್ಮ ಮೇಲೆ ಬರುವಾಗಲೇ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ನೀವು ಮನೆಯಲ್ಲಿ ಯೆಶಾಯ 61 ಅಧ್ಯಾಯ ಓದೋದಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸುವುದನ್ನು ಕರ್ತನ ಆತ್ಮ ನನ್ನ ಮೇಲೆ ಇದೆ. ಕರ್ತನ ಆತ್ಮ ನನ್ನ ಮೇಲೆ ಇದೆ. ಎಲ್ಲಿ ದೇವರ ಆತ್ಮನ ಇದ್ದಾನೋ ಅಲ್ಲಿ ಬಿಡುಗಡೆ ಇದೆ. ಗಟ್ಟಿಯಾಗಿ ಹೇಳ್ರಿ. ಅದಕ್ಕೇನೆ ಸೈತಾನನನ್ನ ಒಡೆದು ಜಯಿಸ್ಬೇಕು ನಾವು. ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ರೆ ಹೊರತು ಸೈತಾನ ಪ್ರೀತಿಸ್ತಾ ಇಲ್ಲ. ದೇವ್ರು ನಮ್ಮ ಪರವಾಗಿದ್ದಾನೆ ಹೊರತು ಸೈತಾನ ಪರವಾಗಿಲ್ಲ. ನಮ್ಮ ಪರವಾಗಿ ದೇವರೇ ಇರುವಾಗ ನೀವ್ ಯಾಕೆ ಭಯ ಪಡ್ತೀರಿ? ಯಾವ ಜನಗಳಿಗೆ ಯಾಕೆ ಭಯ ಪಡ್ತೀರಿ? ಪರಿಸ್ಥಿತಿಗೆ ಯಾಕೆ ಭಯ ಪಡ್ತೀರಿ? ರೋಗಕ್ಕೆ ಯಾಕೆ ಭಯ ಪಡ್ತೀರಿ? ಸಾಲಕ್ಕೆ ಯಾಕೆ ಭಯ ಪಡ್ತೀರಿ? ಕೆಲಸಕ್ಕೆ ಯಾಕೆ ಭಯ ಪಡ್ತೀರಿ? ಯಾವ ವಿಷಯಕ್ಕೆ ನೀವ್ ಯಾಕೆ ಭಯ ಪಡ್ತೀರಿ? ಅದು ನಿಮ್ಮ ಕಣ್ಣಿಂದ ನೀವು ನೋಡ್ತಾ ಇರೋದಕ್ಕೆ ನೀವು ಭಯ ಪಡ್ತಾ ಇರೋದು. ನೀವು ಪರಿಸ್ಥಿತಿಯನ್ನ, ಹೋರಾಟವನ್ನ ನೋಡಕ್ ಹೋಗ್ಬೇಡ, ನೀನ್ ದೇವರನ್ನ ನೋಡು. ನೀವು ದೇವರನ್ನ ದೃಷ್ಟಿಸು. ನಿನ್ನನ್ನು ಕರೆದಂತ ದೇವರನ್ನ ದೃಷ್ಟಿಸು. ಅವ್ರು ಹೇಳಿದಂತ ವಾಕ್ಯವನ್ನ ದೃಷ್ಟಿಸು. ಅವರ ವಾಗ್ದಾನಗಳನ್ನ ದೃಷ್ಟಿಸು. ಅವ್ರು ಕೊಟ್ಟಂತ ಅಧಿಕಾರವುಳ್ಳಂತ ವಾಕ್ಯಗಳನ್ನು ಹಿಡಿದುಕೋ ಕೈಯಲ್ಲಿ. ಆಗ ಸೈತಾನನ ಎದುರಿಸ್ಲಿಕ್ಕೆ, ಓಡಿಸ್ಲಿಕ್ಕೆ ನಿನಗೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಇನ್ನೊಂದು ಕೊನೆ ವಾಕ್ಯ ಓದಿ ನಾನು ಪ್ರಾರ್ಥನೆ ಮಾಡ್ತೇನೆ. 1 ಯೋಹಾನ 3ನೇ ಅಧ್ಯಾಯ 8ನೇ ವಾಕ್ಯ. ಮತ್ತೊಬ್ಬರು 1 ಯೋಹಾನ 2:14. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಆಮೆನ್. ಸೈತಾನನ ಕಾರ್ಯವನ್ನು ಲಯ ಮಾಡೋಕೆ ಯೇಸು ಬಂದಿರೋದು. ಗಟ್ಟಿಯಾಗಿ ಹೇಳ್ರಿ. ಸೈತಾನನ ಕಾರ್ಯವನ್ನ ಏನ್ ಮಾಡೋದಕ್ಕೆ? ಹಾಗಾದ್ರೆ ನನ್ನ ಜೀವಿತದಲ್ಲಿ ಸೈತಾನ ಕಾರ್ಯ ಬಂದ್ರೆ ದೇವರೇನ್ ಮಾಡ್ತಾರೆ? ನಂಬಿಕೆ ಇದೆಯಾ? ವಾಕ್ಯ ಗಟ್ಟಿಯಾಗಿ ಇಟ್ಕೊಳ್ರಿ. ನನ್ನ ಜೀವನದಲ್ಲಿ ಸೈತಾನ್ ಏನೇ ಕಾರ್ಯವನ್ನ ತಂದು ಹಾಕಿದ್ರು ಯೇಸು ಅವನ್ನ ಲಯ ಮಾಡ್ತಾರೆ ಅಂತ ನಾನು ವಿಶ್ವಾಸಿಸ್ಬೇಕು. ಈ ವಾಕ್ಯ ಎಲ್ಲ ನಿನ್ನ ಒಳಗಡೆ ಬಂದ್ರೆ ಅವನ್ನ ಜಯಿಸ್ಲಿಕ್ಕೆ ಸಾಧ್ಯ. 1 ಯೋಹಾನ 2:14 ಓದ್ರಿ. ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ಕಡೆ ವಾಕ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ಕೆಡುಕನನ್ನು ಜಯಿಸಬಹುದು. ದೇವರ ವಾಕ್ಯ ಕೇಳೋದು ಮಾತ್ರ, ದೇವರ ವಾಕ್ಯ ನಿಮ್ಮ ನೆಲೆಗೊಳ್ಳಬೇಕು. ದೇವರ ವಾಕ್ಯ ನಿಮ್ಮ ನೆಲೆಗೊಳ್ಳಬೇಕಂದ್ರೆ ನಿಮ್ಮ ಹೃದಯವೆಂಬ ಒಳ್ಳೆ ನೆಲವನ್ನ ನೀವು ಹಸನು ಮಾಡಿ ವಾಕ್ಯಕ್ಕೋಸ್ಕರ, ಬೀಜ ಬಿತ್ತೋದಕ್ಕೋಸ್ಕರ ಸಿದ್ಧಪಡಿಸಿಟ್ಕೋಬೇಕು. ಹೆಚ್ಚಾಗಿ ಇವತ್ತು ಪ್ರಾರ್ಥನೆ, ಇವತ್ತು ವಾಕ್ಯ ಕೇಳಿ ಓದ ಮೇಲೆ ತಿರ್ಗಾ ಮುಂದಿನ ವಾರ ತನಕ ಪ್ರತಿದಿನ ಪ್ರಾರ್ಥಿಸಬೇಕು. ಮುಂದಿನ ವಾರ ಕೇಳುವಂತ ವಾಕ್ಯ ನನ್ನ ಹೃದಯದಲ್ಲಿ ಬಿತ್ತಲ್ಪಡೋಕೆ ನನ್ನ ಹೃದಯ ಸಿದ್ಧ ಮಾಡುತ್ತೇವ್ರೆ. ಈ ಹೃದಯದಲ್ಲಿ ಚಿಂತೆ, ಭಾರ, ದುಃಖ, ಕಣ್ಣೀರು, ಲೋಕದಾಸೆ, ಕಣ್ಣಿನಾಶೆ ನನ್ನ ಹೃದಯದಲ್ಲಿ ಇರಬಾರ್ದು. ಅದೆಲ್ಲ ನನ್ನ ಹೃದಯದಲ್ಲಿ ಇದ್ರೆ ದೇವರ ವಾಕ್ಯ ಬಿತ್ತಕ್ಕಾಗಲ್ಲ. ಇದೆಲ್ಲ ಎತ್ತಾಕು ದೇವ್ರೆ, ಇದನ್ನ ತೆಗೆದಾಕು ಬಿಡು ದೇವ್ರೆ. ವಾಕ್ಯ ನನ್ನ ಹೃದಯದಲ್ಲಿ ನೆಲೆಗೊಳ್ಳೋಕೆ ನನ್ನ ಹೃದಯವನ್ನು ಸಿದ್ಧ ಮಾಡು ಎಂದು ನೀನು ಪ್ರಾರ್ಥಿಸುವುದಾದ್ರೆ ನಿನ್ನ ಒಳಗಡೆ ದೇವರ ವಾಕ್ಯ ನೆಲೆಗೊಳ್ಳುತ್ತದೆ. ನೀನು ಕೆಡುಕನನ್ನ ಜಯಿಸಲಿಕ್ಕೆ ಸಾಧ್ಯ. ನಿನ್ನ ಬಾಯಲ್ಲಿ ದೇವರ ವಾಕ್ಯ ಇರುತ್ತೆ. ಮನೇಲಿ ಓದಕ್ಕೆ ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಿಂದ ಸಂಪೂರ್ಣವಾಗಿ ಓದ್ಕೊಂತ ಹೋಗ್ರಿ. ಅದ್ರಲ್ಲಿ ಒಂದೇ ಒಂದು ವಾಕ್ಯ ನಾನು ಕಡೆ ವಾಕ್ಯ ಓದಿಸ್ತೇನೆ. ಅದರಲ್ಲಿ 17ನೇ ವಾಕ್ಯ ಓದ್ರಿ. 17. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ವಾಕ್ಯ ಯಾರು ಕೊಡ್ತಾ ಇರೋದು ನಿಮಗೆ? ಗಟ್ಟಿಯಾಗಿ ಹೇಳಿ. ಏನಕ್ಕೆ?
ನೀವು ಕತ್ತಿ ಕೈಯಲ್ಲಿ ಹಿಡಿದು ಜಯಿಸೋದಕ್ಕೆ ದೇವರು ನಿಮ್ಮ ಕೈಯಲ್ಲಿ ಕೊಡ್ತಾ ಇರೋದು. ಸಕಲ ವಿಧವಾದ ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಪವಿತ್ರಾತ್ಮನು ನಿನ್ನನ್ನು ಪ್ರೇರೇಪಿಸುವಾಗ ನೀನು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಕ್ಕೆ ಪ್ರೇರೇಪಿಸುವಾಗ ಪ್ರಾರ್ಥನೆ ಮಾಡಬೇಕು. ಗಮನ ಕೊಟ್ಟು ಕೇಳ್ಬೇಕು, ಪ್ರಾರ್ಥನೆ ಮಾಡಬೇಕು. ದೇವರು ಪ್ರೇರೇಪಿಸುವಾಗ ನೀನು ಪ್ರಾರ್ಥನೆಯಲ್ಲಿ ಕೂರಬೇಕು. ಸಕಲ ವಿಧವಾದ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೂತು ನೀನು ದೇವರನ್ನ ಪ್ರಾರ್ಥಿಸುವನಾಗಿರಬೇಕು. ಹಲ್ಲೆಲೂಯಾ. ವಾಕ್ಯದ ಮೂಲಕ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ವಾಕ್ಯವನ್ನ ಕೇಳಿದ ಪ್ರತಿಯೊಬ್ಬರನ್ನು ಕರ್ತನು ಇವತ್ತು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ವಾಕ್ಯಕ್ಕೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಗಳು ಮುಚ್ಚಿಕೊಳ್ಳ್ರಿ. 1 ನಿಮಿಷಗಳ ಕಾಲ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಗಳು ಮುಚ್ಚಿರಿ. ಸ್ತೋತ್ರ ಮಾಡಿ ಸೋನು ಸಿಸ್ಟರ್ ವಾಕ್ಯವನ್ನು ಕರ್ತನ ಕರದಲ್ಲಿ ಕೊಟ್ಟು ಪ್ರಾರ್ಥಿಸಿರಿ. ಥ್ಯಾಂಕ್ ಯು ಲಾರ್ಡ್. ರೀಕಾಮನ ಶಂದಲಾರಬ ಅಡಗಬಲಂದುರಿ ಮನ ಉಡಮನ ಮನ ರಿಬಿ ನಿಬಿ ಶಿಖಾಮನಂದರ ಮನ ಅಡಗಬಲ ಬಲಬ ರೇಖಂದರ ಮನ ರಿಬಿ ನಿಬಿ ಉಡಗನಗನಗ ರಿಮಕ್ಕರ ಮನ ಅರ್ಕಂದಲ ವೈದ ಪ್ರವಾದನ ಕರ್ತನೇ ನಮ್ಗೆ ಗೊತ್ತಿಲ್ಲ ನಿನ್ನ ಕೈಯಲ್ಲಿ ಕೊಡ್ತಾ ಬರುವ ದಿನಗಳಲ್ಲಿ ಆಲಯದಲ್ಲಿ ಕುಳಿತುಕೊಂಡು ನಾವು ಆರಾಧಿಸುವುದಪ್ಪ. ನಿನ್ನ ವಾಕ್ಯವನ್ನು ಓದುವ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಿರಿ ರಾಜ್ಯ. ಅಪ್ಪ ಕರ್ತನೆ, ಇದು ವಾಕ್ಯವು ಕರ್ತವ್ಯ ನಮ್ಮ ಮನವನ್ನು ಮುಟ್ಟಿ ಕರ್ತನೆ ನಮ್ಮನ್ನು ಮುಚ್ಚಿರುವ ಬಾಗಿಲುಗಳನ್ನು ವಾಕ್ಯದ ಮೂಲಕವಾಗಿ ತೆರೆಯಿರಿ ಕರ್ತಾವೆ. ನಂದು ವಾಕ್ಯವನ್ನು ಕರ್ತಾವೆ ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸಿ ಕರ್ತಾವೆ. ಯೇಸುವೇ ಸ್ತೋತ್ರ ಕರ್ತನೆ. ಜಾಗದಲ್ಲಪ್ಪ ಬರುವ ಒಳಗೆ ಕರ್ತಾವೆ ನೀನು ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಿ ಬಲಪಡಿಸಿ ನಡೆಸಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ರಾಜ್ಯ. ಅಪ್ಪ ಸ್ತೋತ್ರ ಕರ್ತನೆ ಭೋಜನವನ್ನು ರಾಜ್ಯ ಅದಕ್ಕಾಗಿ ನಿನ್ನನ್ನು ಕರ್ತಾವೆ ನಿನ್ನ ಪ್ರಾರ್ಥಿಸುವಾಗ ದೇವರೇ ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸು ರಾಜ್ಯ. ಅಪ್ಪ ಕರ್ತನ ಭೋಜನ ಅಪ್ಪ ಯೇಸುವೆ ಎಷ್ಟೋ ಜನರು ಕರ್ತನೆ ದೂರದ ಇದ್ದಾರಲ್ಲಪ್ಪ ಯೇಸುವೆ ಎಲ್ಲರೂ ಒಟ್ಟಾಗಿ ಕುತ್ಕೊಂಡು ಕರ್ತಾವೆ ನಿನ್ನ ಆಲಯದಲ್ಲಿ ಕುಳಿತುಕೊಂಡು ಕರ್ತನೆ ನಾವು ಕರ್ತನ ಭೋಜನವನ್ನು ತಗೊಳ್ಳುವಂತೆ ನೀನು ಕೃಪೆ ಮಾಡಿ ನಡೆಸಬೇಕಾಗಿ ಅಪ್ಪ ನಿನ್ನನ್ನು ಪ್ರಾರ್ಥಿಸ್ತೇವೆ ದೇವರೇ. ಯೇಸುವೆ ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು ಕರ್ತಾವೆ. ಅಪ್ಪ ಒಂದೊಂದು ವಾಕ್ಯವನ್ನು ಮುಟ್ಟಿ ಆಶೀರ್ವದಿಸು ಅಪ್ಪ ಕರ್ತನೆ ಈ ವಾಕ್ಯದ ಪ್ರಕಾರ ನಾವು ಜೀವಿಸುವಂತೆ ನಮ್ಮನ್ನು ಕೃಪೆ ಮಾಡಿ ನಡೆಸಬೇಕಾಗಿ ಕರ್ತಾವೆ ನೀನು ಹೇಳಿದ್ದೇನಪ್ಪ ಯೇಸುವೆ. ಅಪ್ಪ ಸ್ತೋತ್ರವಾಗಲಿ ರಾಜ್ಯ. ಒಳ್ಳೆ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಈ ಪರಲೋಕದಿಂದ ಬಂದಿರುವ ವಾಕ್ಯವನ್ನು ಕರ್ತಾವೆ ಅಪ್ಪ ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಕರ್ತಾವೆ. ಅಪ್ಪ ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕಾಗಿ ಕರ್ತಾವೆ. ಅಪ್ಪ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ದೇವರೇ. ಯೇಸುವೆ ಆಮೆನ್. ಹಲ್ಲೆಲೂಯಾ. ಲೈವ್ ನೋಡುವ ಎಲ್ಲ ದೇವ ಮಕ್ಕಳನ್ನ, ನಮ್ಮ ಸಭಾ ಎಲ್ಲ ಮಕ್ಕಳನ್ನ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ದೇವರು ನಿಮ್ಮನ್ನ ಶಕ್ತವಾಗಿ ಆಶೀರ್ವಾದ ಮಾಡಲಿ. ಮುಖ್ಯವಾಗಿ ನಮ್ಮ ಕರ್ತನ ಮೇಜಿದೆ. ಸೊ ನಾವು ಲೈವ್ ಕಟ್ ಆಗುತ್ತೆ, ನಾವು ಕರ್ತನ ಮೇಜ್ ಕಡೆಗೆ ಹೋಗ್ತೀವಿ. ನೀವು ನಮಗಾಗಿ ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಈ ಆರಾಧನೆ ವಾಕ್ಯ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿರಿ. ಅನೇಕ ಜನಗಳಿಗೆ ಇದನ್ನು ಶೇರ್ ಮಾಡಿರಿ. ಅನೇಕ ಜನಗಳಿಗೆ ಇದು ಆಶೀರ್ವಾದವಾಗಿರಲಿ. ಏನಾದರೂ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ದಯವಿಟ್ಟು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಹಾಕಿರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧರು ನಿತ್ಯನಾದಂಥ ದೇವರೇ, ಯೇಸುವಿನ ನಾಮದಲ್ಲಿ ಈ ವಿಡಿಯೋ ನೋಡಿದಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ನಮ್ಮ ಸಭಾ ಮಕ್ಕಳನ್ನು ಆಶೀರ್ವದಿಸು. ಇವರಿಗೆ ಸಕಲ ವಿಧವಾದ ಅನುಗ್ರಹ, ಅಭಿವೃದ್ಧಿ, ಆಶೀರ್ವಾದಗಳನ್ನು ತುಂಬಿಸಿ, ಕೊರತೆಗಳು, ಇಕ್ಕಟ್ಟುಗಳಿದ್ರೆ ನೀಗಿಸಿ, ಏನಾದರೂ ಹೋರಾಟ, ರೋಗ ಬಾಧೆಗಳಿದ್ರೆ ಬಿಡುಗಡೆ ಮಾಡಿ, ಸಕಲ ವಿಧವಾದ ಅನುಗ್ರಹಗಳಿಂದ ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್. ತಂದೆ, ಮಗ, ಪರಿಶುದ್ಧಾತ್ಮನ ಸಾನ್ನಿಧ್ಯ ನಿಮ್ಮೊಂದಿಗಿದ್ದು ಈ ಅನುದಿನವೂ ನಿಮ್ಮ ಕೈ ಹಿಡಿದು ದೇವರು ನಡೆಸಲಿ. ಕೃಪೆ ನಿಮ್ಮೊಂದಿಗಿರಲಿ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.